ಸೌಜನ್ಯ ಅವರ ಬಾಡಿ ಸಿಕ್ಕಿದ ಜಾಗ ಇದು. ಬಂದೆ ಗಾಡಿ ನಿಲ್ಲಿಸ್ಬಿಟ್ಟು ಅಲ್ಲಿಂದ ಬಾಡಿನ ಉಲ್ಡ್ ಕೆಳಗಡೆ ಬಿಟ್ಟವ್ರೆ. ಇದೇ ಜಾಗದಲ್ಲಿ ಸೌಜನ್ಯ ಅವ್ರನ್ನ ಕಿಡ್ನಾಪ್ ಮಾಡಿದ್ದು. ಅಲ್ಲಿ ಒಂದು ಹುಡುಗಿ ನೋಡ್ಬೋದು, ಒಬ್ರು ಅಲ್ಲಿ ನಡ್ಕೊ ಬರ್ತಿದ್ದಾರೆ. ಸೇಮ್ ಅದೇ ರೀತಿನೇ ಸೌಜನ್ಯ ಅವರು ನಡ್ಕೊ ಬರ್ತಾ ಇದ್ದಾರೆ. ಈಗ ಎಲ್ಲಿ ನಿಂತಿದ್ದೀವಿ ಗಾಡಿ, ಇದೇ ಗಾಡಿ. ಇವರೇ ಅವತ್ತು ಸೌಜನ್ಯ ನಡ್ಕೊ ಹೋಗ್ತಿದ್ರು, ಇವ್ರು ನಿಂತು ಇಲ್ಲಿ ಮಾತಾಡ್ಸಿದ್ರು ಜಾಗ. ಈ ಜಾಗದಲ್ಲಿ ಎಕ್ಸಾಕ್ಟ್ ಇದೇ ಜಾಗದಲ್ಲಿ ಕಿಡ್ನಾಪ್ ಆಗಿದ್ದು. ಇದೆಲ್ಲ 10 ನಿಮಿಷದಲ್ಲಿ ಆಗಿರೋದು. 10 ನಿಮಿಷದಲ್ಲಿ ಎಲ್ಲ ಕೆಲಸ ಮುಗಿಸಿದ್ರೆ ಅಂಡ್ ತಗೊಬಂದ್ಬಿಟ್ಟು ಎಲ್ಲ ಆದ್ಮೇಲೆ ಬಾಡಿನ ತಂದು ಮತ್ತೆ ಇದೇ ಜಾಗದಲ್ಲಿ ಹಾಕಿದ್ದಾರೆ. ರುಬ್ಬೋ ಕಾಲಿಂದ ತಲೆಗೆ ಹಾಕಿ ಜಜ್ಜಿ ಹುಡುಗಿಯ ತಂದೆ ಕೈಯಿಂದನೇ ಹೆಣ್ಣು ಮಗುವನ್ನು ಬಾವಿಗೆ ಹಾಕಿದ್ದಾರೆ. ಇಡೀ ಸಮಾಜಕ್ಕೆ ಒಂದು ನ್ಯಾಯವನ್ನು ಆ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿ ಕೊಡ್ಲಿ. ಈ ಸೌಜನ್ಯ ಕೇಸ್ಗೂ ಮತ್ತೆ ಧರ್ಮಸ್ಥಳ ಮಂಜುನಾಥ ಸ್ವಾಮಿಗೂ ಅಂದ್ರೆ ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ. ಸ್ವಾಮಿ ಮೊಮ್ಮೈ ಸೌಜನ್ಯ ಹೋರಾಟಕ್ಕಾಗಿ ಸೌಜನ್ಯ ಮನೆ ಬಂದು ಹಾಗೆ ಇಲ್ಲಿ ಮೊಮ್ಮೈ ಕ್ಷೇತ್ರಕ್ಕೆ ಬಂದಿದ್ದಾರೆ. ತಾಯಿ ಅವ್ರು ಮಾಡುವಂಥ ಒಂದು ಕೆಲಸಕ್ಕೆ ತಾಯಿಯ ಒಂದು ಅನುಗ್ರಹ ಇರಲಿ. ಅವ್ರು ಮಾಡುವಂಥ ಕೆಲಸಕ್ಕೆ ಯಾವುದೇ ಅಡೆತಡೆ ಬರದಾಗೆ ಕಾಪಾಡಬೇಕಂತ ನಾವು ಪ್ರಾರ್ಥನೆ ಮಾಡ್ತಿದ್ದೇವೆ. ಮೊಮ್ಮೈ ದೇವಿ ಹಾಗೆ ಚಾಮುಂಡಿ ತಾಯಿ ಕಾಪಾಡಿ ಅವರು ಮಾಡುವಂಥ ಕೆಲಸಕ್ಕೆ ನೀವೇ ರಕ್ಷಣವಾಗಿ ನಿಲ್ಲಬೇಕಂತ ನಾವು ಪ್ರಾರ್ಥನೆ ಮಾಡೋದು. ಸ್ವಾಮಿ ದೇವರ ಅನುಗ್ರಹ ಸಿಕ್ಕಾಯ್ತು. ಸ್ಟಾರ್ಟ್ ಮಾಡೋಣ ಬನ್ನಿ. ನಮಸ್ಕಾರ ಕರ್ನಾಟಕ. ನಾನು ಲಾಸ್ಟ್ ವಿಡಿಯೋ ಸೌಜನ್ಯ ಅವ್ರ ಮನೆಗೆ ಒಂದು 2-3 ದಿವಸ ಮುಂಚೆ 2 ದಿವಸ ಮುಂಚೆ ಬಂದು ವಿಡಿಯೋ ಮಾಡಿದ್ದೆ. ಸೊ ಆ ವಿಡಿಯೋಗೆ ಸುಮಾರು ಜನ ಸಪೋರ್ಟ್ ಮಾಡಿದ್ರ. ಸೌಜನ್ಯ ಅವ್ರ ಕೇಸಿಗೆ ಸುಮಾರು ಜನ ಮುಂಚೆಗಿಂತ ಜಾಸ್ತಿ ಜನ ಸಪೋರ್ಟ್ ಮಾಡ್ತಾ ಇದ್ರ. ಈ ಸೌಜನ್ಯ ರಿಲೇಟೆಡ್ ಯಾರ್ಯಾರೆಲ್ಲ ಯೂಟ್ಯೂಬರ್ಸ್ ಗಳು ವಿಡಿಯೋಸ್ ಮಾಡ್ತಾ ಇದಾರೆ ಅಂಡ್ ಯಾರ್ಯಾರೆಲ್ಲ ಹೋರಾಡ್ತಾ ಇದಾರೆ ಅವರೆಲ್ಲರಿಗೂ ಯೂಟ್ಯೂಬ್ ನ ದಾಟಿ ಜನ ಸಪೋರ್ಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ರ. ಸೊ ಸಪೋರ್ಟ್ ಮಾಡಿರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ಸಪೋರ್ಟ್ ಮಾಡ್ತಾರೆ. ಸೊ ನಾನು ಲಾಸ್ಟ್ ಟೈಮ್ ಬಂದಾಗ ಬರೀ ಇಲ್ಲಿ ಸೌಜನ್ಯ ಅವರ ಅಮ್ಮ ಅವ್ರನ್ನ ಮಾತಾಡ್ಸಿದ್ದೆ ಅಂಡ್ ಅವ್ರ ತಮ್ಮ ಮತ್ತು ಅವ್ರ ಮಾವ ಇವ್ರನ್ನ ಬರೀ ಮಾತಾಡ್ಸಿದ್ದೆ ಅಷ್ಟೇ. ಬಟ್ ನಾನು ಆ ಕೇಸಿಗೆ ಸಂಬಂಧಪಟ್ಟ ಜಾಗಗಳಿಗೆ ಎಲ್ಗೂ ವಿಸಿಟ್ ಮಾಡಿರ್ಲಿಲ್ಲ. ಸೊ ಸೌಜನ್ಯ ಅವರು ಎಲ್ಲಿ ನೇತ್ರಾವತಿ ಬಸ್ ಸ್ಟ್ಯಾಂಡ್ ಹತ್ರ ಇಳಿದ್ರು, ಅದಾದ್ಮೇಲೆ ಅವ್ರ ಮುಂದೆ ಬಂದು ಎಲ್ಲಿ ಸೌಜನ್ಯ ಅವ್ರ ಮಾವ ಅವ್ರಿಗೆ ಎಲ್ಲಿ ಸಿಕ್ಕಿದ್ರು, ಅದಾದ್ಮೇಲೆ ಹಾಸ್ಪಿಟಲ್ ಹತ್ರ ಎಲ್ಲಿ ಸೆಕ್ಯೂರಿಟಿ ಗಾರ್ಡ್ ನೋಡಿದ್ರು, ಮತ್ತೆ ಅದಾದ್ಮೇಲೆ ಯಾವ ಜಾಗದಲ್ಲಿ ಅವ್ರು ಕಿಡ್ನಾಪ್ ಆಗಿದ್ದ ಜಾಗ, ಇದೆಲ್ಲ ಆದ್ಮೇಲೆ ಅವ್ರನ್ನ ಡೆಡ್ ಬಾಡಿ ಎಲ್ಲಿ ಸಿಕ್ಕಿದ್ದು ಅಂದ್ರೆ ಲಾಸ್ಟ್ ಅವ್ರ ಬಾಡಿನ ತಗೊಬಂದು ಎಲ್ಲಿ ಹಾಕಿದ್ರು, ಅದ್ ಎಲ್ಲದನ್ನು ಈ ವಿಡಿಯೋದಲ್ಲಿ ಕವರ್ ಮಾಡ್ತೀನಿ. ಇವಾಗ ಮಾತಾಡೋದಕ್ಕಿಂತ ಮುಂಚೆ ಒಂದ್ಸಲಿ ಸೌಜನ್ಯ ಅವ್ರು ಎಲ್ಲಿ ಕಿಡ್ನಾಪ್ ಆಗಿದ್ದು, ಅವ್ರ ಬಾಡಿ ಎಲ್ಲಿ ಸಿಕ್ತು ಅದನ್ನೆಲ್ಲ ನೋಡ್ಕೊಂಡ್ಬಿಟ್ಟು ಬನ್ನಿ. ಅದನ್ನೆಲ್ಲ ನೋಡ್ಕೊಂಡು ಮತ್ತೆ ಬನ್ನಿ. ನಮ್ಮ ಕಡೆ ಒಂದು ಅದೇ ತರ ನೀರು ಬರೋದು. ಸೊ ಗೈಸ್ ಫೈನಲಿ ನಾವು ಇವಾಗ ಬಾಡಿ ಎಲ್ಲಿ ಸಿಕ್ತಲ್ಲ ನಮಗೆ ಸೌಜನ್ಯ ಅವ್ರ ಬಾಡಿ, ಆ ಜಾಗಕ್ಕೆ ಹೋಗ್ತಾ ಇದೀವಿ. ಹೌದು ಹೌದು, ಸುಮ್ಮನೆ ಹಿಂಸೆ ಆಗ್ಬಿಡುತ್ತೆ. ಹೌದು ಇವ್ರು ಹೆಂಗೆ ಹೋಯ್ತು ಗೈಸ್, ಅವ್ರಂತ ಹೆಂಗೆ ಬೇಕಂಗೆ ಹೋಯ್ತವ್ರೆ. ನನಗೆ ಗೊತ್ತಾಯ್ತಿಲ್ಲ ಹೆಂಗೆ ಹೋಗ್ಬೇಕು ಅಂತ. ಒಟ್ಟು ಈ ಜಾಗದಲ್ಲಿ ಇದ್ದೀವಿ ಸರ್. ಕೈಯನ್ನ ಇಲ್ಲಿ ಕಟ್ಟಿದ್ರ? ಕೈಯನ್ನು ಈ ತರ ಬಂದಿತ್ತು, ಈ ತರ ಮಾಡಿ ಈ ತರ ಮಾಡ್ಬಿಟ್ಟು ಕೈ ಅವಳ ದುಪ್ಪಟದಿಂದ ಕಟ್ಟಿದ್ದು ಇದಕ್ಕೆ ಇಲ್ಲಿ ಕಟ್ಟಿದ್ರು. ಸೊ ಅವ್ರು ಅಂತ ಹೇಳಿದ್ರೆ ಅದು ಕಟ್ಟಿದ ರೀತಿಯಲ್ಲಿ ಅಷ್ಟೇ. ಓಕೆ ಓಕೆ, ಅಂದ್ರೆ ಅವ್ರು ಹೇಳೋ ಪ್ರಕಾರ ಅತ್ಯಾಚಾರ ಆಗಿದ್ದ ಜಾಗನೂ ಇದೇನೆ, ಬಾಡಿ ಇದ್ದಿದ್ದು ಇದೆ. ಅವರು ಆತರ ಎಲ್ರು ತಿಳ್ಕೊಳ್ಳಿ ಅಂತ ಮಾಡಿದ್ದಷ್ಟೇ. ಓಕೆ ಓಕೆ, ಇಲ್ಲೇ ಆಗಿರೋದನ್ನ ತಿಳ್ಕೊಳ್ಳಿ. ಯಾಕಂದ್ರೆ ಇಲ್ಲಿ ಆಗಿದೆ ಅಂತ ಹೇಳಿದ್ರೆ ನಾವು ಮೊದಲ ದಿವಸ ಸೌಜನ್ಯ ಮಿಸ್ ಆದ ದಿವಸ ಈ ಕಾಡನ್ನೆಲ್ಲ 2 ಸತಿ ಸುತ್ತಾಡಿದ್ವಿ. ರಾತ್ರಿ 12 ಗಂಟೆ ತನಕ ತಿರುಗಿದ್ವಿ. ಹೌದು, ಈ ರೂಟ್ ಅಲ್ಲಿ ಬರಕ್ಕಾಗಿಲ್ಲ ನೋಡಿ, ಇದು ಮೈನ್ ರೋಡ್ ನೋಡಿ. ಸೊ ಗೈಸ್ ಅಲ್ಲಿ ನೀವು ಗಾಡಿಗಳು ಓಡಾಡ್ತಿರೋದು ನೋಡಿದ್ರಲ್ಲ, ಅದೇ ಮೈನ್ ರೋಡ್ ಪಕ್ಕನೇ ಆಗಿರೋದು ಇದು. ಹೌದು, 20 ಮೀಟರ್ ಅಷ್ಟೇ. ದೊಡ್ಡ ತೊರೆ ಇದೆ ಕೆಳಗಡೆ ನೋಡಿ ಸರ್. ಇಲ್ಲೊಂದು ತೊರೆ ಇದೆ. ಹೌದು. ಸೊ ಅಕಸ್ಮಾತ್ ಏನಾದ್ರು ಈ ಜಾಗದಲ್ಲಿ ಅವ್ರು ಹೇಳೋ ಪ್ರಕಾರ ಅತ್ಯಾಚಾರ ಆಗಿರೋದು ಇದೇ ಜಾಗ ಆಗಿದ್ರೆ 100% ಇಲ್ಲಿಂದ ಯಾರೇ ಕಿರ್ಚಿದ್ರು ಅಲ್ಲಿ ಮೈನ್ ರೋಡಿಗೆ ಕೇಳಿಸುತ್ತೆ. ಕೇಳಿಸ್ಬಿಟ್ಟು ಅಲ್ಲಿ ಜನ ಏನಾದ್ರು ಬಂದ್ಬಿಟ್ಟು ಇದು ಮಾಡೋ. ಸೊ ಎಲ್ಲ ಆದ್ಮೇಲೆ ಇವ್ರು ಆಕ್ಚುಲಿ ಅದ್ರ ಹಿಂದಿನ ದಿವಸ ಬಂದು ಇಡೀ ಕಾಡ್ನ ಹುಡುಕಿದ್ದಾರೆ. ಅವಾಗ ಇದು ಇಲ್ಲೆಲ್ಲಾ ಕಡೆ ಓಡಾಡಿದ್ರೆ ಇಲ್ಲಿ ಎಲ್ಲೂ ಸಿಕ್ಕಿಲ್ಲ ಬಾಡಿ. ಬಟ್ ನೆಕ್ಸ್ಟ್ ಡೇ ಸಿಕ್ಕಿದೆ. ಬೆಳಿಗ್ಗೆ 10 ಗಂಟೆ ಬರ್ಬೇಕಾದ್ರೆ 12 ಗಂಟೆ ತನಕ ಎಲ್ಲ ಹುಡುಕಿದೆ. ಓಕೆ, ಬೆಳಗಿನ ಜಾವನೆ ತಂದು ಗೊತ್ತಿಲ್ದಂಗೆ ಹಾಕಿದ್ರೆ. ಸೊ ಗೈಸ್ ಓಕೆ ಓಕೆ, ಸರ್ ಅದು ಫೋಟೋ ಏನಾದ್ರು ಇದೆಯಾ ಸರ್? ಅದು ಆ ಫೋಟೋನು ಇಲ್ಲಿ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ, ನೋಡಿಬೇಕಾದ್ರೆ ನೀವು. ಇಲ್ಲಿ ಏನಿದೆಯಲ್ಲ ಇದು, ಇಲ್ಲಿಗೆ ಮರದ ಬೇರಿಗೆ ಅವ್ರ ದುಪ್ಪಟ್ಟನ ಅವ್ರ ಕೈ ಹಿಂಗ್ ಇಟ್ಬಿಟ್ಟು ಅವ್ರ ದುಪ್ಪಟ್ಟನ ಇಲ್ಲಿ ಕಟ್ಟಿ ಈ ಜಾಗದಲ್ಲಿ ಬಾಡಿ ಇಟ್ಟಿದ್ರು. ಈ ಜಾಗದಲ್ಲಿ
ಗೈಸ್ ನೀವು ಸುತ್ತ ನೋಡ್ಬೋದು ಫುಲ್ಲು ಕಾಡು. ಅಲ್ಲೇ ಮೇನ್ ರೋಡ್ ಇದೆ. ನೀವು ಅಲ್ಲಿ ಬ್ಯಾನರ್ ಎಲ್ಲ ನೋಡ್ಬೋದು ನೋಡಿ, ಬ್ಯಾನರ್ ಎಲ್ಲ ಇದೆ ಅಲ್ಲಿ. ಸೊ ಮೇನ್ ರೋಡ್ ಪಕ್ಕನೆ ಬಾಡಿ ತಂದು ಹಾಕಿ ತೊರೆ ಇದೆ. ತೊರೆ. ಮಿಸಾ ದಿವಸ ಭಾರಿ ಮಳೆ ಬಂದ ಕಾರಣ ಇಲ್ಲಿ ತೊರೆಯಲ್ಲಿ ಇಳಿಯಕ್ಕಾಗಿಲ್ಲ. ರಾತ್ರಿ 11 ಗಂಟೆಗೆ ಇಲ್ಲಿ ಬರಬೇಕಾದ್ರೆ ಇಲ್ಲಿಂದ ಬರಕ್ಕಾಗಿಲ್ಲ. ನಾವು ಕಾಡಿನ ಹಿಂಭಾಗ ಸುತ್ತಾಕೊಂಡ್ಬಂದು ಈ ಪ್ಲೇಸ್ ಎಲ್ಲ ಹುಡುಕಿ. ಓಕೆ ಇದೇ ತೊರೆ ನೋಡಿ, ತುಂಬಾ ನೀರು ಹರಿತಿತ್ತು. ಸುಮಾರು ನೆಲದಿಂದ ಬಂದ್ಬಿಟ್ಟು ಒಂದು 7-8 ಫೀಟ್ ಎತ್ತರಕ್ಕೆ ನೀರಿತ್ತು, ಲೆವೆಲ್ ನೀರಿತ್ತು ನೋಡಿ. ಇಲ್ಲಿ ಒಂದು ತೊರೆ ಇದೆ, ತೊರೆ ಮೇಲೆ ಅಲ್ಲೇ ರೋಡು, ಇಲ್ಲೇ ತೊರೆ ಇದೆ. ಸೊ ಇವಾಗ ನೋಡಿ ಬೇಸಿಗೆಗಾಲ ಅಲ್ವಾ, ಇಲ್ಲಿ ಅದಕ್ಕೆ ಇಷ್ಟು ನಾವೆಲ್ಲ ಆರಾಮಾಗಿ ಓಡಾಡಕ್ ಆಗ್ತದೆ. ಮಳೆಗಾಲದಲ್ಲಿ ಇಲ್ಲೆಲ್ಲ ಓಡಾಡಕ್ಕೆ ಆಗಲ್ಲ ಅಲ್ವಾ ಸರ್? ಸೊ ಇಂಥ ಜಾಗದಲ್ಲಿ ತಗೊಬಂದು ಅವರು ಲಾಸ್ಟ್ ಗೆ ಆ ಮೇನ್ ರೋಡ್ ಇಂದ ತಂದು ಬಾಡಿನ ಇದ್ ಮಾಡಿದ್ರು. ಸರ್ ಅವ್ರು ಹೆಂಗ್ ತಂದಿರ್ಬೋದು ಸರ್ ಅಂದ್ರೆ ಆ ಟೈಮಲ್ಲಿ? ಅವರು ಅಲ್ಲಿಂದ ಬಾಡಿನ ಉರುಳಿಸಿಬಿಟ್ಟಿದ್ದಾರೆ, ಮೇಲಿಂದ ಹೊರಗೆ ಉರುಳಿಸಿಬಿಟ್ಟು ಇಲ್ಲಿಂದ ಎಳ್ಕೊಂಡ್ ಬಂದಿದ್ದಾರೆ ಅಷ್ಟೇ. ಅಲ್ಲಿಂದ ಉಳ್ಸ್ಬಿಟ್ಟಿದ್ದಾರೆ, ಅದ್ ಕೆಳಗ್ ಬಂದ್ ಬಿದ್ದಿದ್ದೆ ಬಾಡಿ. ಆಮೇಲೆ ಅಲ್ಲಿಂದ ಎಳ್ಕ ಬಂದಿದ್ದಾರೆ. ಎಳ್ಕೊಂಡ್ ಬಂದ ಬೆನ್ನಿನ ಭಾಗದಲ್ಲಿ, ಬಾಡಿಯ ಬೆನ್ನಿನ ಭಾಗದಲ್ಲಿ ಲೈನ್ಸ್ ಇತ್ತು, ತರ್ಚಿರೋದು. ಅದೇ ಚರ್ಚಿರೋ ಹೌದು ಹೌದು, ಲೈನ್ಸ್ ಬಿತ್ತಿತ್ತು ಸ್ಟ್ರೈಟ್ ಆಗಿ. ಬಟ್ ಅದನ್ನೆಲ್ಲ ಯಾವ್ದು ಇನ್ವೆಸ್ಟಿಗೇಷನ್ ಏನು ಮಾಡಿಲ್ಲ ಪೊಲೀಸ್ ಕಡೆ. ಫೋಟೋ ತೋರಿಸಿದ್ರು CBI ಒಂದ್ಸತಿ, ನೋಡಿದ್ರು ಇಲ್ಲೇ ಅತ್ಯಾಚಾರ ಆಗಿದೆ ನೋಡಿ, ಬೆನ್ನಿನ ಭಾಗ ನೋಡಿ ಅಂದ್ರೆ ನಾವು ಅದಕ್ಕೆ ನಾವೇ ಹೇಳಿದ್ವಿ, ಅತ್ಯಾಚಾರ ಅಲ್ಲಿ ಆಗಿದ್ರೆ ಅದು ಲೈನ್ ಇದು ಎಳ್ಕೊಂಡದ ರೀತಿಯಲ್ಲಿ ಉಂಟು, ಇದು ಟ್ವಿಸ್ಟ್ ಆದ ರೀತಿಯಲ್ಲಿ ಇರಬೇಕು. ಹುಡುಗಿ ಹೊರಲಾಡುವಾಗ ಯಾವ ತರ ಮಾರ್ಕ್ ಬೀಳುತ್ತೆ, ಒಂದು ರೌಂಡ್ ಮಾರ್ಕ್ ತರ ಬೀಳುತ್ತೆ. ಇದು ಏನಿಲ್ಲ, ಸ್ಟ್ರೈಟ್ ಲೈನ್ ಅಂದ್ರೆ ಬಾಡಿನ ಎಳ್ಕೊಂಡು ಹೋಗಿರೋ ರೀತಿಯಲ್ಲಿ ಖಂಡಿತ. ಸೊ ಗೈಸ್ ನೀವು ಯೋಚನೆ ಮಾಡಿ, ಅವ್ರ ಬಾಡಿನ ಎತ್ಕೊಂಡು ಬಂದಿಲ್ಲ, ಮೇನ್ ರೋಡ್ ಅಂತ ಬಂದು ಗಾಡಿ ನಿಲ್ಸ್ಕೊಂಡವ್ರೆ. ಗಾಡಿ ನಿಲ್ಲಿಸ್ಬಿಟ್ಟು ಅಲ್ಲಿಂದ ಬಾಡಿನ ಉಲ್ಡ್ ಕೆಳಗಡೆ ಬಿಟ್ಟವ್ರೆ ಕೆರೆ ಹತ್ರ. ಅದು ಉಲ್ಡ್ಕ ಬಂದ್ ಕೆಳಗ್ ಬಿದ್ದೈತೆ. ಇಲ್ಲಿಂದನೂ ಅವರು ಇಲ್ಲಿಂದ ಇಲ್ಲಿಗೆ ಏನಿಲ್ಲ ಅಂದ್ರು ಒಂದು 15 ಮೀಟರ್ಸ್ ಇದೆ, 15-20 ಮೀಟರ್ಸ್ ಇದೆ. ಅಲ್ಲಿ ಗಂಟ ಅವ್ರು ಹಂಗೆ ಕೈ ಹಿಡ್ಕೊಂಡು ಕಾಲ್ ಹಿಡ್ಕೊಂಡು ಹಂಗೆ ಎಳ್ಕೊಂಡು ತರ್ಚ್ಕೊಂಡ್ ಬಂದಿರೋದು. ಅವ್ರ ಬೆನ್ನಲ್ಲೆಲ್ಲ ಮಾರ್ಕ್ ಇತ್ತಂತ. ಬಾಡಿ ನೋಡಾದ್ಮೇಲೆ ಆ ಹಿಂದೆ ಲೈನ್ಸ್ ಬರುತ್ತಲ್ಲ, ನಾವು ಅಂದ್ರೆ ಈ ಮಣ್ಣಲ್ಲೆಲ್ಲ ಹಿಂಗೆ ಎಳ್ಕೊ ಹೋದಾಗ ಅವೆಲ್ಲ ಮಾರ್ಕ್ಸ್ ಹಂಗೆ ಇತ್ತು. ಗಾಯ ಆಗಿತ್ತು, ಎಳ್ಕೊಂಡ್ ಬಂದದಲ್ಲ. ಹೌದು ಹೌದು, ಅದ್ರ ರಕ್ತ ಸೋರ್ತಾ ಇತ್ತು ಬೆಳಿಗ್ಗೆ. ಸೊ ಗೈಸ್ ಇಲ್ಲೆಲ್ಲ ಈಗಿನ ಸಿಚುವೇಶನ್ಗೆ ವಿಡಿಯೋ ಮಾಡೋದು ಸ್ವಲ್ಪ ಕಷ್ಟ ಇದೆ. ನಾವು ಅದಕ್ಕೆ ಮೇನ್ ರೋಡ್ ಇಂದ ಬಂದಿಲ್ಲ, ಆ ಕಡೆ ಬೇರೆ ಕಡೆಯಿಂದ ಬಂದ್ವಿ, ಇವರಿಗೆ ಗೊತ್ತಿರೋ ರೂಟ್ ಇಂದ. ನೋಡಿದ್ರಲ್ಲ, ಈ ಜಾಗ ಸೌಜನ್ಯ ಅವರ ಬಾಡಿ ಸಿಕ್ಕಿದ ಜಾಗ. ಇದು ಗೊತ್ತಾಗದೆ ನಿಮಗೆ ಇದರಿಂದ ಅಲ್ವಾ ಸರ್? ಈ ಬೇರ್ನ ನೋಡ್ಕೊಂಡು, ಈ ಗಿಡ ಮರ ಅವಾಗ ಸಣ್ಣ ಗಿಡ ಇತ್ತು, ಇದು ಅವಾಗ ಗಿಡ ಅವಾಗಿನ ಟೈಮಲ್ಲಿ. ಇವಾಗ ನೋಡಿ ದೊಡ್ಡ ಮರ ನೋಡಿ, ಇವೆರಡು ಮರದ ಮಧ್ಯೆ ಮರದ ಬುಡದ ಹತ್ರ ಈ ಜಾಗ, ಇಲ್ಲಿ 2 ಬೇರ್ ಇದೆಯಲ್ಲ, ಇದೇ ಲ್ಯಾಂಡ್ ಮಾರ್ಕ್ ಇವ್ರಿಗೆ ಗೊತ್ತಾಗಲಿ. ಬಾಡಿನ ಬ್ಲರ್ ಮಾಡಿದ್ದಾರೆ ನೋಡಿ. ಈ ಗಿಡ ಇದೆಯಲ್ಲ ಸರ್, ಇಲ್ಲೇನ್ ಗಿಡ ಇದೆಯಲ್ಲ ಅದು ಈ ಗಿಡ, ಈ ಮರ ಫುಲ್ ಬ್ಲರ್ ಆಗಿದೆ ಫೋಟೋ. ಮಲಗಿಸಿದ್ದಾರೆ ನೋಡಿ, ಈ ಜಾಗದಲ್ಲಿ ಹಿಂಗೆ ಮಲಗಿಸಿದ್ದಾರೆ. ಸರ್ ನೀವು ಎಷ್ಟೊತ್ತಿಗೆ ಬಂದಿರಿ ಸರ್ ಈ ಜಾಗಕ್ಕೆ? ಈ ಬಾಡಿ ಇಲ್ಲಿ ಸಿಕ್ತು ಅಂತ ಗೊತ್ತಾದಾಗ ಮರುದಿವಸ ಸುಮಾರು ಒಂದು 9:30 ಹೊತ್ತಿನಲ್ಲಿ ನಾವು ಪಾಂಗಲಮನೆ ಕ್ರಾಸಿಂಗ್, ನೇತ್ರಾವತಿಯಿಂದ ಪಾಂಗಲಮನೆ ಹೋಗೋ ಕ್ರಾಸಿಂಗ್ ರೋಡಿಗೆ ಬಂದ್ವಿ. ಅಲ್ಲಿ ಬಂದ ತಕ್ಷಣ ಇಬ್ರು ಪೊಲೀಸ್ನವ್ರು ನಿಂತು, ನಾವು ಬೆಳ್ತಂಗಡಿ ಆಕ್ಚುಲಿ ಹೋಗೋರು ಪೊಲೀಸ್ ಸ್ಟೇಷನ್ಗೆ. ಅಲ್ಲಿ ಪೊಲೀಸ್ನವರು ಹೇಳಿದ್ರು, SI ಇಲ್ಲಿಗೆ ಬರ್ತಾರೆ, ನೀವು ಇಲ್ಲಿಯೇ ನಿಲ್ಬೇಕಂತ. ನಮ್ಮ ತಂದೆಯನ್ನು ಜೀಪಲ್ಲಿ ಅಲ್ಲಿ ನಿಲ್ಲಿಸಿ ಪಾಂಗಲ ಹೋಗೋ ಕ್ರಾಸಿಂಗ್ ಮೈನ್ ರೋಡ್ ನಿಲ್ಲಿಸಿ ಇನ್ನೊಂದು ರೌಂಡ್ ಸುತ್ತು ಬರೋಣ, ಸುಮ್ಮನೆ ಯಾಕೆ ನಿಲ್ಲೋದು ಪೊಲೀಸ್ ಬರೋ ತನಕ. ನಿನ್ನೆ ಹುಡುಕಿದೀವಿ, ಇವತ್ತು ಕೂಡ ಹುಡುಕು ಅಂತೇಳಿ ಅವತ್ತು 10ನೇ ತಾರೀಕಿಗೆ ಬೆಳಿಗ್ಗೆ 9:30 9:45 ಹತ್ರ ಇದೇ ಕಾಡಿಗೆ ಬಂದ್ವಿ. ಒಂದು 4 ಜನ ಮೈನ್ ರೋಡ್ ಆಗಿ ಬಂದ್ರು ಸರ್, ಇನ್ನೊಂದು 6 ಜನ ನಾವು ಈ ಕಾಡಿನ ಹಿಂಭಾಗದ ರೋಡ್ ಆಗಿ ಬಂದು ಮೇಲ್ಗಡೆ ರೂಟ್ ಅಲ್ಲಿ. ಹಿಂಗ್ ಬರ್ಬೇಕು, ಈ ಕಡೆ ಬಂದವರು ಇದೆ ಈ ತೊರೆ ಹತ್ರನೇ ನಡ್ಕೊಂಡ್ ಬಂದಿದ್ದಾರೆ. ಇಲ್ಲಿ ಬಂದ ತಕ್ಷಣ ಅವರಿಗೆ ಬಾಡಿ ಕಂಡಿದೆ, ಇಲ್ಲಿಗೆ ಕ್ಲೀನ್ ಇತ್ತು ಜಾಗ, ಇಷ್ಟು ಪೊದೆ ಏನು ಇರ್ಲಿಲ್ಲ. ಅವರು ನನ್ನ ಬೊಬ್ಬೆ ಹಾಕಿದ್ರು, ಇಲ್ಲೊಂದು ಬಾಡಿ ಇದೆ ಅಂತ. ನಾವು ಅಲ್ಲಿ ಮೇಲೆ ಇದೆ ನಾನು, ಮತ್ತೆ ಅಲ್ಲಿಂದ ಸೀದಾ ಹಿಂಗ್ ಬಂದ್ಬಿಟ್ಟು ಬಂದೆ ಸರ್. ಬಂದು ಇಲ್ಲಿ ತನಕ ಬಂದು ನೋಡುವಾಗ ಬಾಡಿ ನಮ್ಗೆ ಗೊತ್ತಾಯ್ತು. ಅವಾಗ ನಮ್ದು ನನ್ನ ಅಕ್ಕನ ಮಗಳದೇ ಬಾಡಿ ಅಂತ ನೋಡಿದ ತಕ್ಷಣ ಗೊತ್ತಾಯ್ತು. ಎಷ್ಟು ಜನ ಹುಡುಕಿದ್ವಿ ಸರ್ ನೀವು? ಸುಮಾರು 1,000 ಜನ ಇರ್ಬೋದು ಸರ್, 1,000 ಜನ ಇರ್ಬೋದು. ಈ ಕಾಡು ಹುಡುಕಿದೀವಿ, ಅದ್ರ ಪಕ್ಕದ ಕಾಡು ಹುಡುಕಿದೀವಿ. ಶಾಂತಿವನ ಇದು ಆಯುರ್ವೇದಿಕ್ ಹಾಸ್ಪಿಟಲ್ ಸ್ವಲ್ಪ ಕಾಡಿನ ತರ ಇದೆ, ಅದಕ್ಕೂ ಹತ್ತಿ ಅಲ್ಲಿಗೆ ಸ್ವಲ್ಪ ನಟ್ಟೆಲ್ಲ ಹಾಕಿದ್ರು, ಅದ್ರ ಮೇಲೆ ಹತ್ತಿ ಕೂಡ ಹೋಗಿದೀವಿ ನೋಡೋಣ ಅಂತ. ಅದೇ ಮುಂಚೆ ಎಲ್ಲ ನಾವು ಈ ಜಾಗದಲ್ಲೆಲ್ಲ ಕೆಲವು ಹೆಣಗಾಲಿ ಇದೆ ಅಂತ ಕೇಳಿದ್ರಿ. ಹೌದು, ಆ ಜಾಗಗಳನ್ನ ನೀವು ಹುಡುಕಿದ್ರ? ಹೌದೌದು, ಹಾಗೆ ಇದರಲ್ಲಿ ಏನೋ ಇರ್ಬೋದೇನಂತ ಹುಡುಕಿದೆ, ಅದೇ ಇಲ್ಲಿ ಯಾವ್ದು ಇರ್ಲಿಲ್ಲ. ನಾವು ಹುಡುಕಿದ ಒಂದು ನೋಡಿ ಒಳ್ಳೆ ವಿಷಯ. ನಾವು ಏನಾದ್ರು ಹುಡುಕಾದ ಇರ್ತಿದ್ರೆ ಮರು ದಿವಸ ಬಾಡಿ ಸಿಗ್ತಿದೆ ಹೇಳ್ತಿದ್ರು, ಇಲ್ಲಿ ಆಗಿರೋದು ಅಂತ ಹೇಳಿ. ನಾವು ಹುಡುಕಿದ ಕಾರಣ ಇಲ್ಲಿ ಇಲ್ಲ ಅಂತ ನಾವು ಹೇಳ್ತಿದೀವಲ್ಲ. ಹೌದು, ಅದು ಆಕ್ಚುಲಿ ನೀವು ಹುಡುಕಿದ್ ಒಳ್ಳೇದಾಯ್ತು ಸರ್. ಹಿಂದಿನ ದಿವಸ ಹುಡುಕಿದ್ದು ಇಲ್ಲೇ ಫಿಕ್ಸ್ ಮಾಡ್ತಿದ್ರು, ಅದು ಒಬ್ಬನೇ ಮಾಡಿದ್ದು, ಅದು ಇಲ್ಲಿ ಅಂತ ಹೇಳಿ ಅವರು ಮಾಡ್ತಿದ್ರು. ಹೌದು ಸರ್, ನಿಜ ಸರ್. ಹಂಗಂದ್ರೆ ನೀವೆಲ್ಲ ಇಲ್ಲಿ ಹುಡುಕ್ಬೇಕಾದ್ರೆ ಆಕ್ಚುಲಿ ಸೌಜನ್ಯ ಅವ್ರ ಬಾಡಿ ಅವಾಗ ಎಲ್ಲಿತ್ತು ಸರ್? ನಾವು ಲೆಕ್ಕ ಯಾವ್ದೋ ಲಾಡ್ಜ್ ತಗೊಂಡು ಹೋಗಿದ್ದಾರೆ ಸರ್ ಅವರು. ಲಾಡ್ಜ್ 2-3 ಕಡೆಗೆ ಏನೋ ಶಿಫ್ಟ್ ಮಾಡಿದ್ದಾರೆ, ಒಂದೇ ಕಡೆ ನಿಲ್ಸಿಲ್ಲ ಅಂತ ಹೇಳ್ತಾರೆ ಅವರು. 2-3 ಕಡೆ ಓಡಾಡಿದ್ದಾರೆ ಇದೆ ಅಂತ ಒಂದು ಮಾಹಿತಿ ಇದೆ ನಮಗೆ. ಮರುತನಿಖೆ ಕೊಟ್ರೆ ಅದರ ಸಾಕ್ಷಿದಾರನ ನಾವು ಕೊಡ್ತೀವಿ. ಸಾಕ್ಷಿದಾರ ಕೊಡ್ಬೇಕಾದ್ರೆ ಮರುತನಿಖೆ ಕೊಡ್ಲಿ ಅವರು. ಹೌದು ಸರ್, ನಿಜ. ಅದಕ್ಕೆ ಸಾಕ್ಷಿಗಳಿದ್ದಾರೆ, ಸಾಕ್ಷಿಗಳೆಲ್ಲ ಇದ್ದಾರೆ. ಸೌಜನ್ಯನ ಕಿಡ್ನಾಪ್ ಮಾಡೋದನ್ನು ನೋಡಿದ ಸಾಕ್ಷಿಗಳಿದೆ, ಈಗಲೂ ಪ್ರೆಸೆಂಟ್ ಇದ್ದಾರೆ.
ಇದ್ದಾರೆ ಇದ್ದಾರೆ ಎಲ್ಲ ಸಾಕ್ಷಿಗಳು. ಸೌಜನ್ಯನನ್ನು ಇದೇ ಮೈನ್ ರೋಡ್ ಫುಟ್ಪಾತ್ ಇಂದ ಇನೋವಾ ಗಾಡಿಗೆ ಅವಳನ್ನು ಸೊ ಒಟ್ಟು ಶಿಫ್ಟ್ ಮಾಡಿದ್ದು ಮೈನ್ ರೋಡ್ ಅಲ್ಲೇ, ಮೈನ್ ರೋಡ್ ಅಲ್ಲಿ ಇದೇ ರೋಡ್ ಅಲ್ಲಿ ಹೋಗ್ಬೇಕಾದ್ರೆ ನಿಮ್ಗೆ ತೋರಿಸ್ತೀನಿ ಸರ್. ಹೋಗ್ಬೇಕಾದ್ರೆ ಆ ಜಾಗಕ್ಕೆ ಹೋಗ್ತೀವಿ ನಾವು. ಓಕೆ ಓಕೆ. ಆಮೇಲೆ ನಿಮಗೆ ಸಿಕ್ಕಿದ ಜಾಗನೂ ಸಿಕ್ಕಿದ ಜಾಗದಲ್ಲಿ ಸ್ವಲ್ಪ ಮುಂದೆ ಶಾಂತಿವನ ಹಾಸ್ಪಿಟಲ್ ಇಂದ ಸ್ವಲ್ಪ ಮುಂದೆ ನೇತ್ರಾವತಿ ಸ್ನಾನಘಟ್ಟ ಬಸ್ ಸ್ಟಾಪ್ ಇಂದ ಇಳಿದು ಇನ್ನೊಂದು 50 ಮೀಟರ್ ನಡ್ಕೊಂಡ್ ಬರ್ತಿದ್ವಿ. 50 ಮೀಟರ್ ನಡ್ಕೊ ಬರ್ತಿದ್ರು. ಅವಾಗ ನಿಮಗೆ ಸಿಕ್ಕಿದ್ರು ಫಸ್ಟ್. ಸೌಜನ್ಯ ನಡ್ಕೊಂಡ್ ಬರೋದನ್ನು ಹಾಸ್ಪಿಟಲ್ ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ ನೋಡಿದ್ದಾರೆ. ಹೌದು ಹೌದು. ಅದಾದ್ಮೇಲೆ ನಿಮಗೆ ಸಿಕ್ಕಿರೋದು. ಅದಕ್ಕೆ ಮುಂಚೆ ನಿಮಗೆ, ಅದಾದ್ಮೇಲೆ ಸೆಕ್ಯೂರಿಟಿ ಗಾರ್ಡ್. ಓಕೆ. ಯಾರು ಸೌಜನ್ಯ ಗಾಡಿಯಿಂದ ತಗೊಂಡು ಹೋಗೋದನ್ನ ಗಾಡಿಗೆ ಹಾಕಿದ್ರಲ್ಲ, ಅಲ್ಲಿ ನೋಡಿರೋರು ಎಷ್ಟು ಜನ? ಇಬ್ರು ಇದಾರೆ ಅಲ್ಲಿ ನೋಡಿರೋರು. ಹೌದು ಸರ್, ಇದ್ದಾರೆ. ಯಾರಂತ ನಾವೀಗ ಹೇಳಕ್ ಆಗಲ್ಲ. ಖಂಡಿತ ಅದು ಹೇಳೋದು ಬೇಡ ಸರ್. ಕೆಲವು ಸಾಕ್ಷಿಗಳನ್ನ ನಾಶ ಮಾಡಿದ್ದಾರೆ, ಆಲ್ರೆಡಿ ಮಾಡಿದ್ದಾರೆ. ಮುಂಚೆ 5-6 ಸಾಕ್ಷಿಗಳಿದ್ದಾರೆ, ಅವ್ರು ನಾಶ ಮಾಡಿದ್ದಾರೆ. ಅದು ನಮಗೆ ಅವರು ಸಾಕ್ಷಿಗಳೇ, ಅದಕ್ಕಿಂತ ದೊಡ್ಡ ಸಾಕ್ಷಿಗಳಿದೆ, ದೊಡ್ಡ ಸಾಕ್ಷಿಗಳು ಇದ್ದಾರೆ ಒಟ್ಟು. ಓಕೆ ಸರ್. ಸೊ ಗೈಸ್, ಇವಾಗ ನಾವು ವಾಪಸ್ ಹೋಗ್ತಾ ಇದೀವಿ. ಇವಾಗ ನೆಕ್ಸ್ಟ್ ಎಲ್ಲಿಗೆ ಹೋಗ್ತಾ ಇದೀವಿ ಅಂದ್ರೆ, ಗಾಡಲ್ಲಿ ಹೋಗ್ತಾ ಇದೀವಿ. ಎಲ್ಲಿಗೆ ಹೋಗ್ತಾ ಇದೀವಿ ಅಂತ ಇವ್ರು ಆರಾಮಾಗಿ ಈಸಿಯಾಗಿ ಹೆಂಗೋ ಹೋಗ್ತಾರೆ. ಬಟ್ ನಂದೇ ಇಲ್ಲೊಂದು ಸ್ವಲ್ಪ ಇದೆ. ಬಂದೆ. ಭಯಂಕರ ಕಷ್ಟ ಅಲ್ವಾ ಸರ್ ಇಲ್ಲೆಲ್ಲ ಓಡಾಡೋದು? ಅಯ್ಯಪ್ಪ ದೇವ್ರೆ. ಹೌದು ಹೌದು. ಸೊ ಗೈಸ್, ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ಪ್ರಾಬ್ಲಮ್ ಏನು ಅಂದ್ರೆ, ನಾವು ಮೇನ್ ರೋಡಲ್ಲಿ ಗಾಡಿ ನಿಲ್ಸಿ ಬರ್ಬೋದಿತ್ತು. ಅಲ್ಲ, ಹೇಳ್ತಾ ಇದ್ದೀನಿ ನಾನು, ಇಲ್ಲಿ ಮೈನ್ ರೋಡಲ್ಲಿ ಗಾಡಿ ನಿಲ್ಸಿ ಬರ್ಬೋದಿತ್ತು. ಬಟ್ ಅಲ್ಲಿ ನಿಲ್ಸ್ಕೊಂಡ್ಬಿಟ್ರೆ ಕರೆಕ್ಟಾಗಿ ಅವ್ರಿಗೆ ಸ್ಪಾಟ್ ಗೊತ್ತಲ್ಲ ಇಲ್ಲಿರೋರಿಗೆ ಎಲ್ಲಿ ಇದಾಗಿರೋದು ಅಂತ. ಸೊ ಅವ್ರು ಇಲ್ಲಿ ಯಾವ್ದೋ ಗಾಡಿ ನಿಂತೈತಲ್ಲ, ಗಿಡ ಮಾಡ್ತವ್ರ, ಏನು ಕತೆ ಏನು ಮಾಡ್ತವ್ರೆ ಅಂತ ಬಂದ್ಬಿಟ್ಟು ಸುಮ್ಮನೆ ತೊಂದರೆ ಕೊಡ್ತಾರೆ. ಇವ್ರಿಗೂ ತೊಂದರೆ, ನಮಗೂ ತೊಂದರೆ. ಅದಕ್ಕೆ ನಾವು ಅಲ್ಲೆಲ್ಲ ದೂರದಲ್ಲಿ ನಿಲ್ಲಿಸಿ, ನೋಡಿ ಹೆಂಗೆ ಲಾಕ್ ಮಾಡ್ಬಿಡ್ತು, ದೂರದಲ್ಲಿ ನಿಲ್ಲಿಸಿ ಬಂದಿದ್ದೀವಿ. ಇವಾಗ ನೆಕ್ಸ್ಟ್ ನಾವು ಸೌಜನ್ಯ ಅವರು ಅವ್ರ ಮಾವಂಗೆ ಎಲ್ಲಿ ಸಿಕ್ಕಿದ್ರು, ಯಾವ ಜಾಗದಲ್ಲಿ ಮಾತಾಡ್ಸಿದ್ರು ಅವರು, ಅಂಡ್ ಅವ್ರು ಕಿಡ್ನಾಪ್ ಮಾಡಿದ ಜಾಗ. ಇವೆರಡು ಜಾಗನೂ ಅಲ್ಲಿ ನಿಂತ್ಬಿಟ್ಟು ವಿಡಿಯೋ ಮಾಡೋಕ್ಕಾಗಲ್ಲ ಈಗಿನ ಸಿಚುವೇಷನ್ಗೆ. ಸೊ ಆನ್ ದ ವೇ ಹೋಗ್ತಾ ತೋರಿಸ್ಕೊಂಡು ಹೋಗ್ತೀನಿ, ಜೀಪಲ್ಲಿ ಹಂಗೆ ತೋರಿಸ್ಕೊ ಹೋಗ್ತೀನಿ. ಅಲ್ಲಿ ನಿಂತೆಲ್ಲ ವಿಡಿಯೋ ಮಾಡೋಕ್ಕಾಗಲ್ಲ. ಸೊ ಹಂಗೆ ನೋಡ್ಕೊಬಿಡಿ ನೀವು. ಗೈಸ್, ನಾವು ಜೀಪ್ ನಿಲ್ಸಿ ಜಾಗ ಇದೆ. ಗೈಸ್, ಇವಾಗ ನೆಕ್ಸ್ಟು ಸೌಜನ್ಯ ಅವರಿಗೆ ಅವ್ರ ಮಾವ ಎಲ್ಲಿ ಸಿಕ್ಕಿದ್ರು, ಅದಾದ್ಮೇಲೆ ಅವ್ರು ಕಿಡ್ನಾಪ್ ಆಗಿದ್ದ ಜಾಗ ಒಂದು ತೋರಿಸ್ತೇವೆ. ಭಯಂಕರ ಕಷ್ಟ, ಸುಸ್ತಾಗೋಯ್ತು ಸರ್ ಹೋಗಿ ಬರೋಷ್ಟರಲ್ಲಿ. ನಿಮಗೆಲ್ಲ ಅಭ್ಯಾಸ ಆಗಿರುತ್ತಲ್ಲ ಇಲ್ಲೆಲ್ಲ ಓಡಾಡಿ. ಗೈಸ್, ಈ ಜೀಪಲ್ಲಿ ನಾವೇನು ಹೋಗ್ತಾ ಇದೀವಿ, ಇದೇ ಜೀಪಲ್ಲಿ ಅವತ್ತು ಅವರು ಇವ್ರಿಗೆ ಸಿಕ್ಕಿದ್ರು. ಇದೇ ಜೀಪಲ್ಲಿ ಅವ್ರು ಅವತ್ತು ಸೌಜನ್ಯ ಅವ್ರನ್ನ ಕರೆದಿದ್ದು. ಅವತ್ತೇನಾದ್ರು ಈ ಜೀಪಲ್ಲಿ ಅವ್ರು ಹತ್ಬಿಟ್ಟಿದ್ರೆ ಇನ್ಸಿಡೆಂಟ್ ಏನೂ ಆಗ್ತಾ ಇರಲಿಲ್ಲ. ವರ್ಷ ಅವತ್ತೇನಾದ್ರು ಇವ್ರು ಏನಾರು ಹತ್ಬಿಟ್ಟಿದ್ರೆ ಸೌಜನ್ಯ ಬದುಕ್ತಾ ಇದ್ರು. ಬಟ್ ವರ್ಷ ಅವ್ರನ್ನ ಬಿಡ್ತಾ ಇರಲಿಲ್ಲ ಅವರು. ನೆಕ್ಸ್ಟ್ ಅವ್ರ ಕಥೆನ, ಈಗ ಸೌಜನ್ಯ ಅವ್ರಿಗೆ ಏನು ಕಥೆ ಆಯ್ತು, ನೆಕ್ಸ್ಟ್ ಅದು ವರ್ಷ ಅವ್ರಿಗೆ ಆಗೋದು. ನಡ್ಕೊಂಡ್ಬಂದು ಈ ರೂಟಲ್ಲಿ ಒಳಗೆ ಹೋಗ್ಬೇಕಿತ್ತು. ಬಟ್ ಈ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಇಲ್ಲಿ ಗಂಟನೂ ಬರಲಿಲ್ಲ ಅವತ್ತು ದಿವಸ ಸೌಜನ್ಯ ಅವರು. ಗೈಸಲ್ಲಿ ನೋಡ್ಬೋದು ನೀವು, ಒಂದಿಬ್ರು ಜನ ಅಲ್ಲಿ ನಡ್ಕೊ ಬರ್ತಿದ್ರಲ್ಲ, ಈ ಜಾಗದಲ್ಲಿ ಗ್ರೀನ್ ಬೋರ್ಡ್ ಇದೆಯಲ್ಲ, ಈ ಗ್ರೀನ್ ಬೋರ್ಡ್ ರೈಟ್ ಸೈಡಲ್ಲೇನೆ ಇದೀಗ ಇಲ್ಲೇನು ನೋಡ್ತಾ ಇದ್ದೀರಾ, ಇದೇ ಜಾಗದಲ್ಲಿ ಸೌಜನ್ಯ ಅವ್ರನ್ನ ಕಿಡ್ನಾಪ್ ಮಾಡಿದ್ದು ಅವರು. ಸೊ ನೀವು ಇಲ್ಲಿ ಬಂದರೆ ಇಲ್ಲಿ ಗ್ರೀನ್ ಬೋರ್ಡ್ ಇರುತ್ತೆ, ಈ ಬೋರ್ಡು ಇಲ್ಲೇ ಅವ್ರು ಕಿಡ್ನಾಪ್ ಮಾಡಿದ್ದು. ನಾವಿವಾಗ ಹೋಗಿದ್ದು ಈ ಬೋರ್ಡ್ ಹತ್ರ ಅಲ್ವಾ ಸರ್, ಬಾಡಿ ನೋಡಿದ್ದು. ಇಲ್ಲಿ ಮುಂದೆ ಇನ್ನೊಂದು ಬೋರ್ಡ್ ಸಿಗುತ್ತೆ ನಿಮಗೆ. ಈ ಬೋರ್ಡ್ ಏನು ನೋಡ್ತಿದ್ರಲ್ಲ, ಈ ಬೋರ್ಡಿಂದನೇ ಅವ್ರು ಇಲ್ಲೇ ಬಾಡಿನ ಇಲ್ಲಿ ಉಲ್ಡು ಬಿಟ್ಬಿಟ್ಟು ಅಲ್ಲೇ ನಿಮಗೆ ಅವ್ರದ್ದು ಬಾಡಿನ ಇಷ್ಟೊತ್ತು ಹೋಗಿ ವೀಡಿಯೋ ಮಾಡ್ಕೊಂಡ್ಬಂದಲ್ಲ, ಅದೇ ಜಾಗ. ಅವರು ಇಲ್ಲಿಂದ ಹೋಗಿ ಇಲ್ಲಿ ಉಲ್ಡು ಬಿಟ್ಬಿಟ್ಟು ಗಾಡಿನ ಅಲ್ಲಿಂದ ಅವ್ರು ಎಳ್ಕೊಂಡು ಹೋಗಿದ್ದು ಸೌಜನ್ಯ ಅವ್ರ ಬಾಡಿನ. ನೆಕ್ಸ್ಟ್ ಇದೇ ರೂಟಲ್ಲಿ ಒಟ್ಟು ನಡ್ಕೊಂಡು ಬಂದಿದ್ದು. ಗೈಸ್, ಇದು ನೀವು ನೋಡ್ಬೋದು, ಧರ್ಮಸ್ಥಳ ಮತ್ತು ನೇತ್ರಾವತಿ ಏನಿದೆಯಲ್ಲ, ಮೇನ್ ರೋಡ್ ಇದು. ಎನಿ ಟೈಮ್ ಇಲ್ಲಿ ಗಾಡಿ ಓಡಾಡ್ತಾನೆ ಇರುತ್ತೆ, 24/7 ಇಲ್ಲಿ ಗಾಡಿ ಓಡಾಡ್ತಾನೆ ಇರುತ್ತೆ. ಇದೇ ಫುಟ್ಪಾತ್ ಅಲ್ಲಿ ರೈಟ್ ಸೈಡ್ ಅಲ್ಲಿ ನಡ್ಕೊ ಬರ್ತಾ ಇದ್ದು. ಹಾಸ್ಪಿಟಲ್ ಇದೆ ಅಲ್ವಾ ಸರ್? ಇಲ್ಲಿ ಒಬ್ರು ಸೆಕ್ಯೂರಿಟಿ ಗಾರ್ಡ್ ನ ಇಲ್ಲಿ ನೋಡಿದ್ರಲ್ಲ, ಅವರು ಇಲ್ಲೊಂದು CC ಕ್ಯಾಮ್ರಾ ಇತ್ತು. ಆಕ್ಚುಲಿ ಇಲ್ಲೊಂದು ಬಸ್ ಸ್ಟ್ಯಾಂಡ್ ಇತ್ತು, ಇಲ್ಲೊಂದು CC ಕ್ಯಾಮ್ರಾ. ಅಲ್ಲಿ ಈ ಹಾಸ್ಪಿಟಲ್ ಇರೋ ಸೆಕ್ಯೂರಿಟಿ ಗಾರ್ಡ್ ಆಕ್ಚುಲಿ ಒಂದು ಸೌಜನ್ಯ ಅವ್ರನ್ನ ನೋಡಿದ್ದಾರೆ. ಬಟ್ ಇಲ್ಲಿರೋ CCTV ಕ್ಯಾಮ್ರಾ ಫುಟೇಜು ಅಂತೂ ಯಾವುದು ಉಳಿದಿಲ್ಲ, ಇದುವರೆಗೂ ಯಾವುದೂ ಇಲ್ಲ. ಅಲ್ಲಿ ಒಂದು ಹುಡುಗಿ ನೋಡ್ಬೋದು, ಒಬ್ರು ಅಲ್ಲಿ ನಡ್ಕೊ ಬರ್ತಿದ್ದಾರೆ. ಸೇಮ್ ಅದೇ ರೀತಿನೇ ಸೌಜನ್ಯ ಅವರು ನಡ್ಕೊ ಬರ್ತಾ ಇದ್ದಿದ್ದು. ಅಂಗಡಿ ಇದೆಯಲ್ಲ ಸರ್, ಅಲ್ಲೊಂದು ಡ್ರಮ್ ಇದೆ ನೋಡಿ, ಆ ಡ್ರಮ್ ಹತ್ರನೇ ನಿಮಗೆ ಸೌಜನ್ಯ ಸಿಕ್ಕಿದ ಜಾಗ ಈ ಡ್ರಮ್. ಆ ಡ್ರಮ್ ಏನ್ ಕಾಣ್ತಿದ್ಯಲ್ಲ ಅಂಗಡಿ ಹತ್ರ, ಈ ಜಾಗದಲ್ಲಿ ಸೌಜನ್ಯ ಅವರಲ್ಲಿ ಫುಟ್ಪಾತ್ ಅಲ್ಲಿ ನಡ್ಕೊ ಹೋಗ್ತಿದ್ರು. ಅವಾಗ ಇವ್ರು ಜೀಪಲ್ಲಿ ನೀವು ಆ ಕಡೆಯಿಂದ ಬರ್ತಿದ್ರ ಸರ್? ಈ ಕಡೆಯಿಂದ ಹಿಂಗೆ ಹೋಗ್ತಾ ಇದ್ರಿ. ಇಲ್ಲಿ ಒಟ್ಟು ನೀವು ಇಲ್ಲಿ ನಿಂತ್ಕೊಂಡೆ ಮಾತಾಡ್ಸಿದ್ದ? ಈಗ ಎಲ್ಲಿ ನಿಂತಿದ್ದೀವಿ ಗಾಡಿ, ಇದೇ ಗಾಡಿ ಇವರೇ ಅವತ್ತು ಸೌಜನ್ಯ ಅಲ್ಲಿ ಫುಟ್ಪಾತ್ ಅಲ್ಲಿ ನಡ್ಕೊ ಹೋಗ್ತಿದ್ರು. ಇವ್ರು ನಿಂತು ಇಲ್ಲಿ ಮಾತಾಡ್ಸಿದ್ರು ಜಾಗ. ಸೊ ಇಲ್ಲಿ ನೋಡ್ಬೋದು, ನೇತ್ರಾವತಿ ಬಸ್ ಸ್ಟಾಪ್ ಇದೆ ಅಲ್ವಾ? ಸೊ ಬಸ್ ಸ್ಟಾಪ್ ನೋಡಿ, ಬಸ್ ಸ್ಟಾಪ್ ಎಲ್ಲಿ ಬಸ್ ಇಳಿದ್ರು ಅವರು ಕಾಲೇಜಿಂದ ಬಂದು ಒಂದು 3:30 ಸುಮಾರಲ್ಲಿ ಇದೇ ಜಾಗದಲ್ಲಿ ಬಸ್ ಇಳಿದಿದ್ದು. 3:30-4 ಗಂಟೆ ಆಗಿತ್ತು. ಸೊ ಇದೇ ಬಸ್ ಸ್ಟಾಪ್ ಇದಾಗ, ಇದೇ ಬಸ್ ಸ್ಟಾಪು.
ಈ ಬಸ್ ಸ್ಟಾಪಲ್ಲಿ ಇಳಿದು ಅಲ್ಲಿಂದ ಒಂದು ಚೂರು ಮುಂದೆ ಒಂದು 10 ಮೀಟ್ರ್ ಮುಂದೆ ಬಸ್ ಸ್ಟಾಪಿಂದ ಒಂದು 10 ಮೀಟ್ರ್ ಮುಂದೆ ಅಷ್ಟೇ. ಅಷ್ಟರಲ್ಲಿ ಇವ್ರಿಗೆ ಸಿಕ್ಕಿದ್ದಾರೆ ಆವಾಗ. ನಿಮ್ದಿಲ್ಲಿ ಹೋಟ್ಲಿದ್ದಾ? ಓಕೆ ಓಕೆ ಓಕೆ. ಈ ಹೋಟ್ಲಿಗೆ ಬಂದಿದ್ರಿ ನೀವು. ಸೊ ಆ ಬಸ್ ಸ್ಟಾಪಿಂದ ಒಂದು 10 ನಿಮಿಷ ಮುಂಚೆ ಅಷ್ಟೇ ಗೈಸ್ ಇವ್ರು ಸಿಕ್ಕಿರೋದು. ಅದಾದ್ಮೇಲೆ ಅಲ್ಲಿಂದ ಒಂದು ಸ್ವಲ್ಪ ದೂರದಲ್ಲಿ ಹಾಸ್ಪಿಟ್ಲ್. ಎಲ್ಲ ಒಂದೇ ರೋಡಲ್ಲಿ ಒಂದು 100 ಮೀಟರ್ಸ್ ಒಳಗೆ ಎಲ್ಲ ಇದೆ. ಹಾಸ್ಪಿಟಲು ಇವ್ರು ಸಿಕ್ಕಿದ್ದು ಮತ್ತೆ ಇವ್ರು ಕಿಡ್ನಾಪ್ ಆಗಿದ್ದ ಜಾಗ 100 ಮೀಟ್ರ್ ಒಳಗೆ ಆಗಿರೋದು ಇದೆಲ್ಲ. 7-8 ನಿಮಿಷದಲ್ಲಿ ಕಂಪ್ಲೀಟ್ ಪ್ರೊಸೆಸ್. ಅವ್ರು ಬಸ್ ಇಳಿದಾಗಿಂದ ಏನು ಅವ್ರು ಕಿಡ್ನಾಪ್ ಮಾಡಿದ್ರು 10 ನಿಮಿಷದೊಳಗಡೆ ಅವರು ಕಿಡ್ನಾಪ್ ಮಾಡಿರೋದು. ಕಂಪ್ಲೀಟ್ ಪ್ರೊಸೆಸ್ 10 ನಿಮಿಷದಲ್ಲಿ ಒಳಗೆ ನಡೆದಿದೆ. ಆ 10 ನಿಮಿಷದೊಳಗೆ ಇವರು ಸಿಕ್ಕಿದ್ದಾರೆ. ಆಮೇಲೆ ಅಲ್ಲಿ ಒಬ್ರು ಹಾಸ್ಪಿಟ್ಲಲ್ಲಿ ಸೆಕ್ಯೂರಿಟಿ ಗಾರ್ಡ್ ನೋಡಿದ್ದಾರೆ, ಇವರು ಸಿಕ್ಕಿದ್ದಾರೆ. ಅದಾದ್ಮೇಲೆ ಅವ್ರು ಬಂದು ಕಿಡ್ನಾಪು ಮಾಡಿದ್ದಾರೆ. ಆಮೇಲೆ ಅವರು ಇದೆಲ್ಲ ಆಗಿದ್ ಬಿಡಿ, ಇದೆಲ್ಲ ಆದ್ಮೇಲೆ ಮತ್ತೆ ಅವರು ಬಾಡಿ ತಂದು ಅದೇ ಜಾಗದಲ್ಲಿ ಹಾಕಿದ್ದಾರೆ. ಎಲ್ಲಿ ನೀವು ಹಾಸ್ಪಿಟ್ಲು ನೋಡಿದ್ರಲ್ಲ, ಎಲ್ಲಿ ಅವ್ರನ್ನ ಕಿಡ್ನಾಪ್ ಮಾಡಿದ ಜಾಗ ಇದೆಯಲ್ಲ, ಆ ಕಿಡ್ನಾಪ್ ಮಾಡಿದ ಜಾಗದಿಂದ ಒಂದು 5 ಮೀಟರ್ ಹಿಂದೆ ಅಲ್ಲೊಂದು ಬೋರ್ಡ್ ಸಿಗುತ್ತೆ ನಿಮಗೆ. ಆ ಜಾಗದಲ್ಲೇ ತಂದು ಮತ್ತೆ ಬಾಡಿ ಹಾಕಿದ್ದಾರೆ. ನೋಡಿ, ಸೌಜನ್ಯ ಅವ್ರ ಕೇಸಿಂದು ವಿಡಿಯೋದಲ್ಲಿ ನೀವೇನು ನೋಡಿದ್ರಿ, ಇದ್ರದ್ದೆಲ್ಲ ಲೈವ್ ವರ್ಷನ್ ನೀವು ಇಲ್ಲಿ ನೋಡಿದ್ರಿ ಅಂತ ಅನ್ಕೋತೀನಿ. ಓಕೆ, ಥ್ಯಾಂಕ್ ಯು. ಸೌಜನ್ಯ ಬಸ್ ಸ್ಟಾಪಲ್ಲಿ ಇಲ್ಲಿ ಇಲ್ದದ್ದು ಈಗ ಬಂದು ಇದು ಫುಟ್ಪಾತ್ ಹತ್ಕೊಂಡು ನೋಡಿ, ಇಲ್ಲಿ ನೀವು ಸಿಕ್ಕಿದ್ದು, ಇಲ್ಲಿ ನೀವು ಮಾತಾಡಿ ಇದೇ ಜಾಗದಲ್ಲಿ, ಈ ಜಾಗದಲ್ಲಿ ಸೌಜನ್ಯ ನಡಿಬೇಕಾರೆ ಅವ್ರ ಮಾವ ಸಿಕ್ಕಿದ್ದು. ಮುಂದೆ ನೀವು ಹಿಂಗೆ ಹೋಗ್ತಾ ಒಂದೇ ರೋಡಲ್ಲಿ, ಇದೇ ರೋಡಲ್ಲಿ ಹಿಂಗೆ ಹೋಗ್ತಾ ಇರ್ತೀರ, ನಿಮಗೆ ಲೆಫ್ಟ್ ಸೈಡ್ಗೆ ಒಂದು ಹಾಸ್ಪಿಟಲ್ ಸಿಗುತ್ತೆ. ಹಾಸ್ಪಿಟಲ್ ಬಂತು ನೋಡಿ, ಇದೇ ಹಾಸ್ಪಿಟಲು. ಸೊ ಈ ಹಾಸ್ಪಿಟ್ಲ್ ಹತ್ರನೇ ಒಬ್ಬರು ಸೆಕ್ಯೂರಿಟಿ ಗಾರ್ಡು ನೋಡಿದ್ದು. ಇದೇ ಫುಟ್ಪಾತಲ್ಲಿ ಹಿಂಗೆ ನಡ್ಕೊ ಹೋಗ್ತಾ ಇದ್ರು, ಈ ಹಾಸ್ಪಿಟ್ಲ್ ಹತ್ರನೇ ನೋಡಿದ್ದು. ಈ ಹಾಸ್ಪಿಟ್ಲಲ್ಲಿ ಇದ್ದಿದ್ದು ಸೆಕ್ಯೂರಿಟಿ ಗಾರ್ಡು ನೋಡಿದ್ರು. ಅದಾದಮೇಲೆ ಇದೇ ಫುಟ್ಪಾತಲ್ಲಿ ಮತ್ತೆ ನಡ್ಕೊ ಹೋಗ್ತಾ ಇದ್ರು. ಇಲ್ಲೇ ಲೆಫ್ಟಲ್ಲಲ್ವ ಸರ್? ಗ್ರೀನ್ ಬೋರ್ಡ್ ಬರಬೇಕದು, ಆ ಗ್ರೀನ್ ಬೋರ್ಡ್. ಹಾಂ, ಈ ಮರ ಇದೆ, ಇಲ್ಲಿ ಸ್ಟ್ರೀಟ್ ಲೈಟ್ ಐತಲ್ಲ, ಇದೆ ಅಲ್ಲ, ಈ ಸ್ಟ್ರೀಟ್ ಲೈಟ್ ಏನು ನೋಡ್ತಿದ್ದಾರೆ ಗೈಸ್, ಇದೇ ಜಾಗದಲ್ಲಿ ಕಿಡ್ನಾಪ್ ಆಗಿದ್ದು ಸೌಜನ್ಯ ಅವರು. ಸೊ ಇಲ್ಲೊಂದು ಬೋರ್ಡ್ ಇದೆ, ಆ ಬೋರ್ಡ್ ಲ್ಯಾಂಡ್ ಮಾರ್ಕ್ ನಿಮಗೆ. ಈ ಜಾಗದಲ್ಲಿ ಎಕ್ಸಾಕ್ಟ್ ಇದೇ ಜಾಗದಲ್ಲಿ ಕಿಡ್ನಾಪ್ ಆಗಿದ್ದು. ಈ ಜಾಗದಿಂದ ನೀವು ಒಂಚೂರಿಂದ ಒಂದು 10 ಮೀಟ್ರಿಂದ ರೈಟ್ ಸೈಡಲ್ಲಿ ಅವ್ರ ಬಾಡಿ ತಂದು ಹಾಕಿದ್ದು ನೋಡಿ. ಅಲ್ಲಿಂದ ಬಾಡಿ ತಗೊಂಡೋಗಿದ್ದು. ಅವರು ಬಸ್ ಇಳಿದಿದ್ಕೋ, ಅವ್ರ ಮಾವ ಅವ್ರಿಗೆ ಸಿಕ್ಕಿದ್ಕೋ, ಹಾಸ್ಪಿಟ್ಲಲ್ಲಿ ಒಬ್ಬರು ಸೆಕ್ಯೂರಿಟಿ ಗಾರ್ಡ್ ನೋಡಿದ್ಕೋ, ಅದಾದ್ಮೇಲೆ ಅವ್ರು ಕಿಡ್ನಾಪ್ ಮಾಡಿದ್ಕು. ಇವಿಷ್ಟು ಜಾಗ ಒಂದೇ ಕಡೆ ಒಂದು 50 ಮೀಟ್ರ್ ಒಳಗಡೆನೇ ಇದೆ. ಆ್ಯಂಡ್ ಇದೆಲ್ಲ 10 ನಿಮಿಷದಲ್ಲಿ ಆಗಿರೋದು. 10 ನಿಮಿಷದಲ್ಲಿ ಎಲ್ಲ ಕೆಲಸ ಮುಗಿಸಿದ್ರೆ ಆ್ಯಂಡ್ ತಗೊಬಂದ್ಬಿಟ್ಟು ಎಲ್ಲ ಆದ್ಮೇಲೆ ಬಾಡಿನ ತಂದು ಮತ್ತೆ ಇದೇ ಜಾಗದಲ್ಲಿ ಹಾಕಿದ್ದಾರೆ ನೋಡಿ. ಎಲ್ಲ ಎವಿಡೆನ್ಸು ಎಲ್ಲ ಇದು ಒಂದೇ ಜಾಗದಲ್ಲಿ ಸಿಗುತ್ತೆ. ಈ ಎಲ್ಲ ಕೆಲಸ ಒಂದೇ ಜಾಗದಲ್ಲಿ ಮಾಡಿರೋದು. ಸೊ ಇವಾಗ ನಾವು ಮತ್ತೆ ಮನೆಗೆ ಹೋಗ್ತಾ ಇದ್ದೀವಿ. ಸೊ ನೆಕ್ಸ್ಟ್ ನಾನು ನಿಮಗೆ ಮನೆ ಸಿಗ್ತೀನಿ. ಗೈಸ್, ಇವಾಗ ಊಟ ಮಾಡ್ತಾ ಇದ್ದೀವಿ. ರೊಟ್ಟಿ ಮೇಲೆ ಬೆಣ್ಣೆ, ಸೂಪರ್ ಊಟ. ಈ ರೊಟ್ಟಿ ಆಕ್ಚುಲಿ ತುಂಬಾ ಚೆನ್ನಾಗಿರುತ್ತೆ, ನಮ್ಗೆ ಬಹಳ ಇಷ್ಟ ಆಯ್ತು. ದಕ್ಷಿಣ ಕನ್ನಡದಲ್ಲಿ ಫೇಮಸ್ ರೊಟ್ಟಿ ಅಂದ್ರೆ ಈ ರೊಟ್ಟಿ. ಅದು ಕೈ ಎಲ್ಲ ಸುಟ್ಟೋಗ್ತದೆ ನೋಡಿ, ಅವರ ಕೈ. ಅದ್ ಮಾಡ್ಬೇಕಾದ್ರೆ ಹೌದು ಬೆಂಕಿ ತಾಗ್ತದೆ ನೋಡಿ. ಅಲ್ಲಿ ನೋಡಿ, ಇಲ್ಲೊಂದು ರೊಟ್ಟಿ ಆಲ್ರೆಡಿ ಮಾಡಕ್ ಇಟ್ಟಿದ್ದಾರೆ. ಇವಾಗ ಹೊಸ ರೊಟ್ಟಿ ಹಾಕ್ತಾ ಇದ್ದಾರೆ ನಿಮ್ಗೋಸ್ಕರ. ಯಾರೆಲ್ಲ ವ್ಯೂವರ್ಸ್ ನೋಡಕ್ ಇಷ್ಟಪಡ್ತೀರ ಅವರಿಗೋಸ್ಕರ. ನೋಡಿ, ಹಿಂಗೆ ಹಾಕಿ ಕೈಯಲ್ಲೇ ಈ ರೀತಿ ಮಾಡಬೇಕು, ಬಿಸಿ ಬಿಸಿ ಹಂಚ ಮೇಲೆ. ನೋಡಿ ಎಷ್ಟು ಕರೆಕ್ಟಾಗಿ ಸರ್ಕಲಾಗಿ ಶೇಪ್ ಮಾಡಿದ್ದಾರೆ, ಸೂಪರ್. ಕೈ ಸುಡುತ್ತಲ್ವಮ್ಮ ಇದು ಮಾಡ್ಬೇಕಾದ್ರೆ? ಬಟ್ ನಿಮಗೆ ಅಭ್ಯಾಸ ಆಗಿದೆ. ನೋಡಿ, ಅವ್ರ ಹೆಸರು ನೀವು ಗೆಸ್ ಮಾಡಿ, ನೀವು ಏನಾಗಿರ್ಬೋದು ಅಂತ. ಅವ್ರ ಹೆಸರು ಪುಟಿ, ನಿನ್ನ ಹೆಸರೇನು? ಸೌಜನ್ಯ. ಅವ್ರು ಸತ್ತು ಕರೆಕ್ಟ್ 1 ವರ್ಷಕ್ಕೆ ನವರಾತ್ರಿ 3ನೇ ದಿವಸ ಹುಟ್ಟಿದವಳು. ಮಂಗಳವಾರ ಇವಳು ಮಂಗಳವಾರ ಸತ್ತವಳು, ಇವಳು ಸೋಮವಾರ ಹುಟ್ಟಿದವಳು, ನವರಾತ್ರಿ 3ನೇ ದಿವಸ. ಹಾಗೆ ಸೌಜನ್ಯ ಹೋರಾಟಗಾರರು ಎಲ್ಲರ ಒತ್ತಾಯದ ಮೇರೆಗೆ ಸೌಜನ್ಯ ಸೇರಿಸಿಟ್ಟದವರು. ಸೊ ಅವ್ರ ನೆನಪಿಗೋಸ್ಕರ ನೀವು ನಿಮ್ಮ ಮಗಳಿಗೆ ಸೌಜನ್ಯ ಅಲ್ವಾ? ಸೌಜನ್ಯ ಹೆಸರು ಫ್ಯಾಮಿಲಿಯಿಂದ ದೂರ ಹೋಗಬಾರ್ದು. ಹೌದು, ನಿಜ. ಪುಟ್ಟಿ, ನೀನ್ ಏನ್ ಓದ್ತಾ ಇದ್ದೀಯ ಈಗ?
6th ಸ್ಟ್ಯಾಂಡರ್ಡ್. ಸೂಪರ್. ಸೊ ಗೈಸ್ ಎಲ್ಲ ನೋಡಿದ್ರಲ್ಲ, ಸೌಜನ್ಯ ಅವರು ಎಲ್ಲಿ ಕಿಡ್ನಾಪ್ ಆಗಿದ್ದು, ಎಲ್ಲಿ ಇವ್ರಿಗೆ ಸಿಕ್ಕಿದ್ದು, ಅಂಡ್ ಎಲ್ಲಿ ಹಾಸ್ಪಿಟಲ್ ಮತ್ತೆ ಸೆಕ್ಯೂರಿಟಿ ಗಾರ್ಡಿಗೆ ನೋಡಿದ್ದು, ಅದೆಲ್ಲ ನೋಡಿದ್ರಿ. ಸೊ ಎಲ್ಲಾ ಪ್ಲೇಸಸ್ ಗಳನ್ನೂ ಹೋಗಿದ್ದೀವಿ. ಬಟ್ ಇವಾಗಿನ ಸಿಚುವೇಶನ್ ಗೆ ಅಲ್ಲೆಲ್ಲ ವಿಡಿಯೋ ಮಾಡೋದಷ್ಟು ಈಸಿನೂ ಅಲ್ಲ. ವಿಡಿಯೋದಲ್ಲಿ ನೀವು ನೋಡಬಹುದು ಆನ್ ದ ವೇ ಗಾಡಿಯಲ್ಲಿ ಹೋಗ್ತಾನೆ ವಿಡಿಯೋಸ್ ಮಾಡಿದೀವಿ. ಬಿಕಾಸ್ ಸುಮ್ನೆ ಒಂದ್ ಕಡೆ ನಿಂತ್ಕೊಂಡ್ ಮಾಡಿದ್ರೆ ಸುಮ್ನೆ ಜನರೆಲ್ಲ ಸೇರಿ ಇದ್ ಮಾಡ್ತಾರೆ ಅಂತ ಒಂದೇ ಕಾರಣದಿಂದ ನಾವು ಜಾಸ್ತಿ ಅದನ್ನ ವಿಡಿಯೋ ಮಾಡಕ್ ಆಗ್ಲಿಲ್ಲ. ನಮ್ ಜೊತೆ ಇವಾಗ ಸೌಜನ್ಯ ಅವ್ರ ಮಾವ ಇದ್ದಾರೆ. ಲಾಸ್ಟ್ ಟೈಮ್ ನೀವು ಕೊಟ್ಟಿದ್ದ ಮಾಹಿತಿಯಿಂದ ಸುಮಾರು ಜನಕ್ಕೆ ಹೆಲ್ಪ್ಫುಲ್ ಆಗಿದೆ. ಅಂಡ್ ಸುಮಾರು ಜನ ನಮಗೆ ಗೊತ್ತಿಲ್ದಿರೋ ವಿಷಯಗಳನ್ನೆಲ್ಲ ಸುಮಾರು ಹೇಳಿದಿರ. 2013 ಅಕ್ಟೋಬರ್ 10ನೇ ತಾರೀಕಿಗೆ TV9ಗೆ ಕರೆದಿದ್ರು. ಅವಾಗ TV9ಗೆ ನಮ್ಮ ಸೌಜನ್ಯ ತಾಯಿ ಮತ್ತೆ ಹೋರಾಟಗಾರರು ಮಹೇಶಣ್ಣ, ಸೌಜನ್ಯ ತಂದೆ, ನಮ್ಮಣ್ಣ ವಿಠಲ್ಗೌಡ ಹೋಗಿದ್ರು. ಅಕ್ಟೋಬರ್ 11ನೇ ತಾರೀಕಿಗೆ ಒಂದ್ ದಿವಸ ಫುಲ್ ಲೈವ್ ಕೊಟ್ಟಿದ್ರು TV9 ಅಲ್ಲಿ. TV9 ಲೈವ್ ಕೊಟ್ಟ ದಿವಸ ನಮ್ಮ ಬೆಳ್ತಂಗಡಿ ತಾಲೂಕಲ್ಲಿ ಎಲ್ಲಾ ಕಡೆನೂ ಕರೆಂಟ್ ಕಟ್ ಹೋಗುತ್ತೆ. ಅಷ್ಟರವರೆಗೆ ಇಲ್ಲದ ಪವರ್ ಕಟ್, ಮಳೆಗಾಲದಲ್ಲಿ ಆ ದಿವಸ ಪವರ್ ಕಟ್ ಆಗಿದೆ. ಕೆಲವರದ್ದು ಧರ್ಮಸ್ಥಳ ಕಡೆಯಿಂದ ಇದ್ದ ಕೇಬಲ್ ಕೂಡ ಕನೆಕ್ಷನ್ ಅವತ್ತಿಲ್ಲ. TV9 10 ಗಂಟೆ ಸ್ಟಾರ್ಟ್ ಆದದ್ದು 4:04 ತನಕ ಇತ್ತು ಕಾರ್ಯಕ್ರಮ. ಇಲ್ಲಿ ಬೆಳ್ತಂಗಡಿ ತಾಲೂಕಲ್ಲಿ ಇಲ್ಲ. ಅವಾಗ ಇಲ್ಲಿಂದ ಕೆಲವರು ಅಲ್ಲಿಗೆ TV9 ಇದಕ್ಕೆ ಫೋನ್ ಮಾಡಿ ಹೇಳಿದ್ರು, ನಮ್ಮ ಹುಡುಗರು ಇದ್ರು ಅಲ್ಲಿ, ಸೌಜನ್ಯ ಹೋರಾಟಗಾರರು, ಇಲ್ಲಿ ಕರೆಂಟ್ ಇಲ್ಲ ಅಂತೇಳಿ. ಅದನ್ನು ಕೂಡ ಟಿವಿಯಲ್ಲಿ ಅವರು ಮೆನ್ಷನ್ ಮಾಡಿ ಹೇಳಿದ್ರು, ಬೆಳ್ತಂಗಡಿ ತಾಲೂಕಲ್ಲಿ ಈಗ ಕರೆಂಟ್ ಇಲ್ಲ ಅಂತೇಳಿ. ಹಾಗೆ ಕರೆಂಟ್ ಇಲ್ಲದವರು ಪಾಪ ಕೆಲವರು ಜನರೇಟ್ ಹಾಕಿ ಮತ್ತೆ ಎಲ್ಲೆಲ್ಲೇ ಹೋಗಿ ನೋಡಿದ್ದಾರೆ. ಇವಾಗಿನ ಹಾಗೆ ಯೂಟ್ಯೂಬ್ ಎಲ್ಲ ಅಷ್ಟೊಂದು ಆಕ್ಟಿವ್ ಇರ್ಲಿಲ್ಲ ಆ ಟೈಮಲ್ಲಿ. ಸೌಜನ್ಯ ಅವ್ರ ಕೇಸ್ ಆಗಿದ್ದ ಟೈಮಲ್ಲಿ ಯಾವಾಗ ನ್ಯೂಸ್ ಅಲ್ಲೆಲ್ಲ ಬರಕ್ ಸ್ಟಾರ್ಟ್ ಆಯ್ತು, ಅವಾಗ ಎಂಟರ್ ಇಲ್ಲಿ ಧರ್ಮಸ್ಥಳ ಸುತ್ತಮುತ್ತ ಊರುಗಳಲ್ಲಿ ಕರೆಂಟ್ ತೆಗೆದುಬಿಟ್ಟಿದ್ದಾರೆ. ಅಂದ್ರೆ ದಣಿಗಳ ಕಡೆಯಿಂದ ಕರೆಂಟ್ ತೆಗೆಸ್ಬಿಟ್ಟು, ಅಂದ್ರೆ ಇದ್ರ ಬಗ್ಗೆ ಯಾರಿಗೂ ಇಲ್ಲಿರೋ ಜನಗಳಿಗೆ ಮಾಹಿತಿ ಸಿಗಬಾರ್ದು ಅನ್ನೋ ವಿಚಾರಕ್ಕೆ ಕರೆಂಟ್ ತೆಗೆದು. ಸರ್, ಇನ್ನೊಂದು ವಿಷಯ ನಾವು ಸಮೀರ್ ಅವ್ರ ವಿಡಿಯೋದಲ್ಲಿ ನೋಡಿದ್ವಿ, ಅಂದ್ರೆ ಅದರಿಂದ ಬೇರೆ ಬೇರೆ ಕೇಸ್ಗಳ ಬಗ್ಗೆ ಎಲ್ಲ ಹೇಳಿದ್ರು. ಆ ಕೇಸ್ಗಳ ಬಗ್ಗೆ ನೀವೇನಾದ್ರೂ ಹೇಳಕ್ಕಾಗುತ್ತೆ? ಒಂದು ಪದ್ಮಲತಾ, ಅದು ನಾನು ಹುಟ್ಟು ಮುಂಚೆನೆ ಆಗಿರೋದು. ಅದು 1986ರಲ್ಲಿ ಆಗಿರೋದು. ಆಮೇಲೆ ಅದಕ್ಕೆ ಮುಂಚೆ ಡಾಕ್ಟರ್ ಹರಳೆ ಅವರ ಹೆಂಡತಿ ಇತ್ತು. ಅದು ಕೂಡ ನಾನು ಹುಟ್ಟು 10 ವರ್ಷ ಮುಂಚೆನೆ ಆಗಿದೆ. ಜೋಡಿ ಕೊಲೆ ಮಾತ್ರ ಸೌಜನ್ಯ ಘಟನೆ ಆಗೋದು ಒಂದು 19 ದಿವಸ ಮುಂಚೆ ಆಗಿರೋದು. ಅದ್ರ ಬಗ್ಗೆ ಅಂದ್ರೆ ಅವರನ್ನ ಎಷ್ಟೋ ಸುದ್ದಿ ನಾರಾಯಣ ಸಪಾಲಿಯನ್ನು ನೋಡಿದ್ದೇನೆ ಧರ್ಮಸ್ಥಳದಲ್ಲಿ. ಪಾಪ ಅವರು ಆನೆ ಮೌತರಾಗಿದ್ರಂತೆ, ನನ್ನ ತಂದೆ ಹೇಳ್ತಿದ್ರು. ರಿಟೈರ್ಡ್ ಆದ್ಮೇಲೆ ಮಾನಸಿಕ ರೀತಿಯಲ್ಲಿ ಒಂಥರ ಅಸ್ವಸ್ಥರಾಗಿದ್ರು. ನಾವು ನೋಡ್ತಿದ್ವಿ, ಒಂದು ಬಾಚಣಿಗೆ ಹಿಡ್ಕೊಂಡು ತಲೆ ಬಾಚ್ತಾ ಇತ್ತು. ನಾವು ಸ್ಕೂಲಿಗೆ ಹೋಗ್ಬೇಕಾದ್ರೆ ಅವ್ರನ್ನ ನೋಡ್ತಿದ್ವಿ. ಅವಾಗಲೇ ಏಜ್ ಆಗಿತ್ತು ಅವ್ರಿಗೆ. ಭಾಷಣಿಗೆ ಅವರ ಕಿಸೆಯಲ್ಲಿ ಇರ್ತಿತ್ತು. ಅದೇ ಮತ್ತೆ ಅವರ ಮಿಸಸ್ ಮತ್ತೆ ಅವ್ರ ಮಕ್ಕಳು ಸಿಕ್ಕಿದಾಗ ಹೇಳ್ತಾರೆ, ಆ ಜಾಗವನ್ನು ಬಿಡ್ಬೇಕಂತ ಚಿಕ್ಕದನಿಯವರು ಹೇಳಿದ್ದಾರೆ. ನಾವು ಅದಕ್ಕೆ ಅಲ್ಲಿದ ಸಮಸ್ಯೆನೇ ಬೇಡ, ಎದುರು ಬಿಟ್ಟು ನಾವು ಓಡ್ಕೊಂಡ್ ಬಂದ್ವಿ. ಆದ್ರೆ ಅವರು ನಾರಾಯಣ ಸಪಾಲಿ ಅವರು ಅಂದ್ರೆ ಅವ್ರ ಮಗ ಹೇಳಿದ್ರು, ನಮ್ಮ ತಂದೆ ಮಾತ್ರ ಅದನ್ನ ಜಾಗ ಬಿಡಕ್ಕೆ ಒಪ್ಲಿಲ್ಲ, ಅವ್ರು ಅಲ್ಲೇ ಕೂತ್ಕೊಂಡ್ಬಿಟ್ರು. ನಾವು ಬೆಳ್ತಂಗಡಿಯಲ್ಲಿ ಬಂದು ಸೆಟ್ಲ್ ಆಗಿದ್ದೇವೆ. ಅದೇ ನಮಗೆ ಭಯ ಆಯ್ತು, ಧರ್ಮಸ್ಥಳದವರು ಇನ್ನೇನು ದನಿಗಳು ಚಿಕ್ಕ ದನಿಗಳು ಏನಾದ್ರು ಮಾಡ್ತಾರೆ ಅದು ಅವರು ನೆನೆಸಿದಂತ ಭಯ ಅದು ನಿಜವಾಗೋಯ್ತು. ಆದ್ರೆ ಅವರು ಅದಕ್ಕೆ ಮುಂಚೆನೆ ಹೋಗಿ ಬೆಳ್ತಂಗಡಿಯಲ್ಲಿ ವಾಸಿಸಿದ ಕಾರಣ ಅವರ ಜೀವ ಆದ್ರೂ ಹೋಗಿದೆ. ಅವರು ಕೂಡ ಇದೇ ಮನೆಯಲ್ಲಿ ಇರ್ತಿದ್ರೆ ಇವರೊಟ್ಟಿಗೆ ಎಲ್ಲ ಸಾಮೂಹಿಕವಾಗಿ ಒಂದು ಫ್ಯಾಮಿಲಿ ನಾಶ ಆಗಿ ಹೋಗ್ತಿತ್ತು. ಅದರಲ್ಲಿ ಇಬ್ರು ಸತ್ತಿರೋದು, ನಾರಾಯಣ ಸಪಾಲಿ ಮತ್ತು ಅವರ ತಂಗಿ ಯಮುನಾ. ಇಬ್ಬರನ್ನು ರಾತ್ರಿ ಗಣೇಶ ಚತುರ್ಥಿ ದಿವಸ ರಾತ್ರಿ, ಅವತ್ತು 12 ಗಂಟೆ ರಾತ್ರಿ ರುಬ್ಬೋ ಕಾಲಿನಿಂದ ತಲೆಗೆ ಹಾಕಿ ಜಜ್ಜಿ ಅವರು ಕೊಂಡ್ಬಿಟ್ಟು ಅಲ್ಲಿ ಅವ್ರ ಜಾಗದ ಪೇಪರ್ ಸೇರಿದೆ, ಅದನ್ನು ತಗೊಂಡು ಹೋಗಿದ್ದಾರೆ. ಅದು ನಮಗೆ ಮರು ದಿವಸ ಗೊತ್ತಾಯ್ತು, ಅಲ್ಲಿ ಒಂದು ಕೊಲೆ ಆಗಿದೆ. ಎಲ್ಲಿ ಏನು ಮತ್ತೆ ಯಾರು ಮಾಡಿದಂತ ಗೊತ್ತಾಗ್ಲಿ, ಆಮೇಲೆ ಗೊತ್ತಾಯ್ತು ಅದು ಯಾರು ಮಾಡಿಸಿದ್ರು ಅಂತ. ಸೊ ಗೈಸ್, ಇನ್ನೊಂದು ನಾವು ಅಲ್ಲಿ ಸ್ಪಾಟಿಗೆ ಹೋದಾಗ ನಾವು ಸಾಕ್ಷಿಗಳ ಬಗ್ಗೆ ಮಾತಾಡ್ತಾ ಇದ್ವಿ. 2022 ಲಾಸ್ಟ್ ಅಲ್ಲಿ ಟಿವಿಯಲ್ಲಿ ಒಂದ್ಸಲ ಬಂತು, ಸಂತೋಷ್ ರಾವ್ ನಿರಪರಾಧಿ, ಅಪರಾಧಿ ಇನ್ನು ಯಾರೋ ಬೇರೆ ಇದ್ದಾರೆ ಅನ್ನೋದೆಲ್ಲ ಟಿವಿಯಲ್ಲೆಲ್ಲ ಸರ್ಕ್ಯುಲೇಷನ್ ಚಾನಲ್ ಬರ್ಬೇಕಾದ್ರೆ ಅದನ್ನು ಸಾಕ್ಷಿ ಅವರು ನೋಡಿದಾಗ ಈ ಹೆಣ್ಮಗುವನ್ನು ನಾನು ನೋಡಿದೇನಲ್ಲ ಅಂತ ನೆನೆಸ್ಕೊಂಡು ಅಲ್ಲಿ ಇನ್ಸಿಡೆಂಟ್ ಆಗಿ 8 ವರ್ಷ ಆಗಿದೆ. ಬಟ್ ಆ ಟಿವಿಯಲ್ಲಿ ನೋಡಿದಾಗ ಅವರಿಗೆ ಜ್ಞಾಪಕ ಆಗಿದೆ. ಹೌದು, 11 ವರ್ಷ 11 ವರ್ಷ ಆಗಿದೆ. ಹೌದೌದು. ಅದನ್ನ ನೋಡ್ಬಿಟ್ಟು ಈ ಹುಡುಗಿ ನಾನು ನೋಡಿದೀನಲ್ಲ. ಆಮೇಲೆ ನೆನೆಸ್ಕೊಂಡು ಮತ್ತೆ ನನಗೊಂದ್ಸಲ ಸೌಜನ್ಯ ಮನೆಗೆ ಹೋಗ್ಬೇಕಂತ ಅವರೇ ಇಲ್ಲಿ ಬಂದು ನಡ್ಕೊಂಡೇ ನಡ್ಕೊಂಡು ಬಂದಿದ್ದಾರೆ. ಇಲ್ಲಿ ಬಂದು ಹೇಳಿದ್ರು, ನಾನು ಆ ಹುಡುಗಿ ನಡ್ಕೊಂಡು ಹೋಗೋದು ನೋಡಿದ್ದೇನೆ. ಅವರು ಒಂದೇ ಸತಿ ಕಿಡಿಸುವಾಗ ನಾನು ರೋಡಿಂದ ಸೈಡ್ ನೋಡ್ಬೇಕಾದ್ರೆ ಇಷ್ಟು ಜನ ಇದ್ರು. ಅವ್ರು ಯಾರಂತ ಗೊತ್ತು ನನಗೆ. ನಾನು ಅವ್ರದ್ದು ಕೆಲವು ಫೋಟೋಸ್ ಎಲ್ಲ TV9 ಅವಾಗ ಬಂದಿದ್ದನ್ನು ನೋಡಿದ್ದೇನೆ. ಅವರನ್ನ ನಾನು ನೋಡಿದ್ದೇನೆ ಆ ಹೊತ್ತಿನಲ್ಲಿ. ಈಗ ಆಲ್ರೆಡಿ ಒಂದು 5 ಜನ ಸೌಜನ್ಯ ಅವ್ರ ಕೇಸ್ ರಿಲೇಟೆಡ್ ಸಾಕ್ಷಿಗಳಿದ್ದಾರೆ. ಅಂಡ್ ಅವರು ಸಾವಿಗೂ ಸೇಮ್ ಅವ್ರ ದಣಿಗಳ ಕಡೆಯಿಂದಾನೆ ಇದಾಗಿರೋದು. ಹೌದು, ಅದೇ ರವಿ ಪೂಜಾರಿ ಅಂತ ಒಬ್ಬ ಸಾಕ್ಷಿ. ಅದೇ ಸಂತೋಷ್ ರಾವ್ ಹಿಡಿಯುವ ಟೀಮ್ ಅಲ್ಲಿ ಅವನು ಇದ್ದ. ಅವರೇ ಬಂದು ಹೇಳಿದ್ರಲ್ಲ. ಹೌದು, ಅವನಿಗೆ ವಿಚಾರ ಗೊತ್ತಿತ್ತು. ಒಂದ್ ದಿವಸ ಅವ ಸಾಯೋದಂತ ಒಂದ್ ದಿವಸ ಮುಂಚೆ ನಾವು ಅವಾಗ ನೇತ್ರಾವತಿಯಲ್ಲಿ ಅಂಗಡಿ ಇತ್ತು. ಅವನು ಅವಾಗ ನೇತ್ರಾವತಿ ಮಾಹಿತಿ ಕಚೇರಿ ಕೆಲಸಕ್ಕಿದ್ದ. ಸಂಜೆ ಒಂದು 5 ಗಂಟೆಯಿಂದ 6 ಗಂಟೆ ತನಕ ನಾವಲ್ಲಿ ನದಿ ಪಕ್ಕನೆ ಡ್ಯಾಮ್ ಹತ್ರ ಎಲ್ಲ ಆ ಕಡೆ ರೋಟಿಗೆ ಮಾತಾಡ್ಕೊಂಡು ಹೋಗ್ತಿದ್ವಿ. ಅವತ್ತು ಏನೇ ಅಷ್ಟು ಕ್ಲಿಯರ್ ಆಗಿದ್ದ. ನನ್ನ ಹತ್ರ ಯಾವುದೇ ಒಂದು ವಿಚಾರ, ಸಾಯೋ ವಿಚಾರ ಕೂಡ ಅವ ಹೇಳಿರ್ಲಿಲ್ಲ. ಅಂತ ಯಾವುದೇ ಒಂದು ಅವನ ಮುಖದಲ್ಲಿ ಅಂತ ಭಾವನೆ ಇರ್ಲಿಲ್ಲ. ಇಲ್ಲ, ಅಷ್ಟು ಕ್ಲಿಯರ್ ಆಗಿದ್ದ.
ಮರು ದಿವಸ ಬೆಳಿಗ್ಗೆ ಕೂಡ ನಮಗೆ ಅಂಗಡಿಯಲ್ಲಿ ಸಿಕ್ಕಿದ್ದಾನೆ. ನಮ್ಮ ಹೋಟ್ಲಿಗೆ ಚಾ ಕುಡಿಲಿಕ್ಕೆ ಬಂದಿದ್ದಾನೆ, ಪೇಪರ್ ತಗೊಳಕ್ ಬಂದಿದ್ದ. ಒಂದು 7:30 8 ಗಂಟೆ ಆದ್ರೂ ಆಗ ತಗೊಂಡು ಅಂತ ಹೇಳಿದ್ರು ಅಲ್ಲಿ ಯಾರು. ನಾನು ನೋಡ್ಬೇಕಾದ್ರೆ ನಾವು ಹೋಗ್ಬೇಕಾದ್ರೆ ಅಲ್ಲಿ ಇಳಿಸಿದಾರೆ, ಪೊಲೀಸ್ ಬರೋ ಮುಂಚೆನೆ ಬೋರ್ಡಿಂಗ್ ಕೆಳಗೆ ಇಳಿಸಿ. ಸೊ ಅವತ್ತು ಅವ್ರು ಸಾಯೋ ದಿವಸ ಬೆಳಗ್ಗೆ ಒಂದ್ಸಲಿ ನಿಮ್ ಅಂಗಡಿಗೆ ಬಂದಿದ್ದಾರೆ, ಬಟ್ ಅದೇ ದಿವಸ ಅವರು ಇದಾಗಿದ್ದಾರೆ. ನಮಗೆ ಅನಿಸುತ್ತೆ ಮತ್ತೆ ಅದ್ರ ಮುಂಚಿನ ದಿವಸ ನನ್ನ ಹತ್ರ 1 ಗಂಟೆ ಒಟ್ಟಿಗೆ ಮಾತಾಡ್ಕೊಂಡಿದ್ದೆ ಡ್ಯಾಮ್ ಹತ್ರ. ಅದು ಯಾರನ್ನ ನೋಡಿ ಏನೋ ಮಾಡಿರ್ಬೋದು ಅನ್ನೋದೊಂದು ಡೌಟ್. ಸೊ ಅದ್ರ ಹಿಂದಿನ ದಿವಸ ನಿಮ್ ಜೊತೆ ಮಾತಾಡಿದ್ರು, ನನ್ನ ಹತ್ರ ಏನೋ ವಿಚಾರ ಅವಾಗ ಅವರು ಹೇಳಿರ್ಬೋದೇನೋ ಒಂದ್ ಇದ್ರಲ್ಲಿ ಒಂದು ಮುಖ್ಯ ಸಾಕ್ಷಿ ಅಲ್ವಾ. ಹೌದು, ಹಾಗೆ ಸಾಯಿಸಿರ್ಬೋದು ಅನ್ಸುತ್ತೆ. ಇನ್ನು 4 ಜನ ಸಾಕ್ಷಿದಾರರು ಯಾರು? ಅದ್ರಲ್ಲಿ ಇನ್ನೊಂದು ಹರೀಶ್ ಮಡಿವಾಲ್ ಅಂತ ಹೇಳಿ ಸೌಜನ್ಯ ನಡ್ಕೊಂಡು ಬರೋದನ್ನು ಬೈಕಲ್ಲಿ ಹೋಗೋದನ್ನು ನೋಡಿದೆ. ನಾವು ಹೇಳಿದ್ದು ಅವ್ರಿಗೆ ಏನಾಗಿದ್ದು? ಅವನಿಗೂ ಒಂದು ಕೆಂಪು ಕಾರಲ್ಲಿ ಆಕ್ಸಿಡೆಂಟ್ ಮಾಡಿ ಹೋದ. ಅಂದ್ರೆ ಗುದ್ಬಿಟ್ಟು ಅವ್ರ ವಯಸ್ಸು ಎಷ್ಟಿರ್ಬೋದು? ಎಷ್ಟು 40 ವರ್ಷ. ಸೊ ಗೈಸ್ ನೋಡಿ, 2ನೇ ಸಾಕ್ಷಿದಾರರು ಹರೀಶ್ ಅಂತ. ಸೊ ಅವರು ರೋಡ್ ಅಲ್ಲಿ ಹೋಗ್ತಾ ಯಾವ್ದೋ ಒಂದು ಕಾರ್ ಬಂದ್ಬಿಟ್ಟು ಮಗು 3 ಜನ ಹೋಗ್ಬೇಕಾದ್ರೆ ಆಕ್ಸಿಡೆಂಟ್ ಆಗಿದೆ. ಸೊ ಅವ್ರ ಮಿಸ್ಸಸ್ ಮತ್ತೆ ಮಗು ಅವರು ಎಕ್ಸ್ಪೈರ್ ಆಗಿದ್ದಾರೆ. ಇಲ್ಲ ಇದಾರೆ. ಇವ್ರಿಗೆ ಆಕ್ಸಿಡೆಂಟ್ ಆಗುವಾಗ ಸ್ವಲ್ಪ ಏಟ್ ಆಗಿತ್ತು ಮಾತ್ರ ಹೊರತು ಬಿಟ್ರೆ ಮತ್ತೆ ಸಾಯುವಷ್ಟು ಇದಾಗಿರ್ಲಿಲ್ಲ. ಮತ್ತೆ ಕೋಮಾ ಸ್ಥಿತಿಗೆ ಮತ್ತೆ ಹಾಸ್ಪಿಟಲ್ ಹೋದ್ಮೇಲೆ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಅಂದ್ರೆ ಈಗ ರವಿ ಪೂಜಾರಿ ಯಾವ ತರ ಆಯ್ತಾ ಇದು ಅದೇ ತರ ಆಗಿರ್ಬೋದು. ಅಂದ್ರೆ ಗೈಸ್ ಯಾರ್ಯಾರೆಲ್ಲ ಸಾಕ್ಷಿದಾರರು ಇದಾರೆ ಅವ್ರನ್ನೆಲ್ಲ ಒಂದೊಂದಾಗಿ ಇದ್ ಮಾಡ್ಕೊ ಬಂದಿದ್ದಾರೆ, ಅಂದ್ರೆ ದೊಡ್ಡವ್ರ ಕಡೆಯಿಂದ. ಅಂದ್ರೆ ಈ ಕೇಸಿಗೆ ಕಂಪ್ಲೀಟ್ ಆಗಿ ಏನು ಉಳಿಸ್ಬಾರ್ದು ಈ ಕೇಸಲ್ಲಿ. ಅಂದ್ರೆ ಈ ಕೇಸ್ ನ ಯಾರು ಏನು ಇದ್ರ ಬಗ್ಗೆ 1% ಎವಿಡೆನ್ಸ್ ಏನು ಸಿಗ್ಬಾರ್ದು ಅನ್ನೋ ಲೆವೆಲ್ಗೆ ಮಾಡಿದ್ರೆ. ಇದೆಲ್ಲ ಕಂಪ್ಲೀಟ್ ಪ್ರೀ ಪ್ಲಾನ್ಡ್. ಇದು ಕೇಸ್ ಮಾಡಕ್ಕಿಂತ ಮುಂಚೆ ಏನೇನೆಲ್ಲ ಮಾಡ್ಬೇಕು ಅದನ್ನೆಲ್ಲ ಕರೆಕ್ಟ್ ಆಗಿ ಮಾಡಿದ್ದಾರೆ. ಆಮೇಲೆ ಅವ್ರನ್ನ ಹೆಂಗೆ ಇದ್ ಮಾಡ್ಬೇಕು ಅಂದ್ರೆ ಕಿಡ್ನಾಪ್ ಮಾಡ್ಬಿಟ್ಟು ಮರ್ಡರ್ ಮಾಡಿದ್ರೆ ಅದನ್ನೆಲ್ಲ ಕಂಪ್ಲೀಟ್ ಮಾಡಿದ್ದಾರೆ. ಅದಾದ್ಮೇಲೆ ಏನ್ ಮಾಡ್ಬೇಕು ಅಂದ್ರೆ ಪೊಲೀಸ್ ಅವರಿಂದ ತಪ್ಪಿಸ್ಕೊಳಕ್ ಏನೇನೆಲ್ಲ ಎವಿಡೆನ್ಸ್ ಗಳನ್ನ ನಾಶ ಮಾಡ್ಬೇಕು ಅದನ್ನು ಎಲ್ಲ ಕಂಪ್ಲೀಟ್ ಆಗಿ ಇದ್ ಮಾಡಿದ್ದಾರೆ. ಸಮೀರ್ ಅವರ ವಿಡಿಯೋದಲ್ಲಿ ವೇದವಲ್ಲಿ ಯಾರಲ್ಲಿ ಒಂದು ಹೇಳಿದ್ರು, ಅವರನ್ನು ಬೆಂಕಿ ಹಾಕಿ ಸಾಯಿಸಿದ್ರು ಅಂತ ಹೇಳಿ ಒಂದು ಯಾವ್ದೊಂದು ಶಿಕ್ಷಣ ಸಂಸ್ಥೆಯಲ್ಲಿ HM ಪೋಸ್ಟ್ ಇರೋ ವಿಚಾರದಲ್ಲಿ ಅಂತ ಹೇಳಿದ್ರು ಅವರು. ಹೌದೌದು, ಅವರು ಅಷ್ಟು ಮಾತ್ರ ವಿಚಾರ. ಅದು ನಮ್ಮ ತಂದೆ ಹೇಳ್ತಿದ್ರು ಅವಾಗ. ನನಗೆ ಸಣ್ಣ ಪ್ರಕರಣ ಆದ ಟೈಮಲ್ಲಿ ನಮ್ಮ ತಂದೆ ನನಗೆ ಹೇಳ್ತಿದ್ರು, ವೇದವಲ್ಲಿ ಯಾರಲ್ಲಿ ಇದರಲ್ಲಿ ಅವ್ರದ್ದು ಸ್ನಾನ ಮಾಡ್ತಿರ್ಬೇಕಾದ್ರೆ ಬಾತ್ರೂಮ್ ಕಿಟಕಿಯಿಂದ ಹಾಕಿ ಪೆಟ್ರೋಲ್ ಸುರಿದು ಬೆಂಕಿ ಕೊಟ್ಟಲ್ಲ. ಹೌದಾ? ಅದನ್ನ ಒಂದು ಹುಡುಗಿ ಅದ್ರ ಪಕ್ಕದ ಮನೆ ಒಂದು ಸಣ್ಣ ಹುಡುಗಿ ನೋಡಿದ್ರಂತೆ. ಅವ್ರು ನೋಡಿದ ಗೊಬ್ಬೆ ಹೊಡೆದಿದ್ದಾರೆ. ಅದನ್ನ ಇವ್ರು ನೋಡ್ಬಿಟ್ಟು ಆ ಹುಡುಗಿಯ ತಂದೆ ಕೈಯಿಂದಾನೇ ಆ ಹೆಣ್ಣು ಮಗುವನ್ನು ಬಾವಿಗೆ ಹಾಕಿದ್ರು. ಹುಡುಗಿ ತಂದೆ ಕೈಯಿಂದಾನೆ? ಹುಡುಗಿ ತಂದೆ ಕೈಯಿಂದಾನೆ ಹುಡುಗಿಯನ್ನು ಬಾವಿಗೆ ಹಾಕಿಸಿ ಅವ್ರಿಗೆ ಏನೋ ಕೊಟ್ಟಿದ್ದಾರೆ. ಬಟ್ ಅವ್ರ ತಂದೆಯವ್ರು ಹೆಂಗ್ ಒಪ್ಕೊಂಡ್ರು ಅಂತ ಇದನ್ನ ಮಾಡ್ಲಿಕ್ಕೆ? ಬದುಕಿಗೆ ಬಿಡ್ಬೇಕಲ್ಲ, ಅದು ನಮ್ಮ ತಂದೆನೇ ಹೇಳಿದ್ರು, ಅವಾಗ ಹೇಳಿದ್ದಾರೆ. ಇಲ್ಲಾಂದ್ರೆ ಸಾಕ್ಷಿ ಉಳಿದ್ರೆ ಸಮಸ್ಯೆ ಆಗ್ತದಲ್ಲ. ಇದರಲ್ಲಿ ಯಾವ ತರ ಸಾಕ್ಷಿ ನಾಶ ಆಯ್ತಾ ಅದನ್ನು ಅದೇ ತರ ಮಾಡಕ್ಕೆ ಅವಾಗ್ಲೇ 1976-77 ಆ ಟೈಮಲ್ಲಿ. ನೀವು ಸಮೀರ್ ಅವ್ರ ವಿಡಿಯೋದಲ್ಲಿ ಯಾವ್ದು ವೇದವಲ್ಲಿ ಕೇಸ್ ನೋಡಿದೀರಾ? ಆ ಕೇಸ್ ಅಲ್ಲಿ ಅಂದ್ರೆ ಒಂದು ಸ್ಕೂಲ್ ಇಂದು ರಿಲೇಟೆಡ್ ಏನೋ ಒಂದು ಕೇಸ್ ಆಗ್ಬಿಟ್ಟು, ಅಂದ್ರೆ ಒಂದು ಹೆಡ್ ಪೋಸ್ಟ್ ಗೆ ಏನೋ ಇದಾಗ್ಬಿಟ್ಟು ಅದು ಅವ್ರಿಗೆ ಸಿಕ್ಕಿಲ್ಲ ಅಂದ್ಬಿಟ್ಟು ಅವ್ರು ಪ್ರೊಟೆಸ್ಟ್ ಮಾಡ್ತಿದ್ದಾರೆ ಅಂತ ಅವ್ರನ್ನ ಸಾಯಿಸಿದ್ರು. ಸೊ ಆ ಕೇಸ್ ಯಾವ ರೀತಿ ಆಗಿದೆ ಅಂದ್ರೆ, ವೇದವಲ್ಲಿ ಅವ್ರು ಇದ್ದಿದ್ ವಾಶ್ರೂಮ್ ಅಲ್ಲಿ ಅಲ್ಲಿಗೆ ಪೆಟ್ರೋಲ್ ಸುರಿದು, ಅಂದ್ರೆ ಕಿಟಕಿಯಿಂದ ಪೆಟ್ರೋಲ್ ಸುರಿದು ಬೆಂಕಿ ಸುಟ್ಟಿದ್ದಾರೆ. ಇದೆಲ್ಲ ಸುಟ್ಟಿ ಅವ್ರನ್ನ ಸಾಯಿಸಿದ್ದಾರೆ. ಅದಾದ್ಮೇಲೆ ಅದನ್ನ ಒಂದು ಹುಡುಗಿ ನೋಡಿದಾರಂತೆ. ಸೊ ಆ ಹುಡುಗಿನ ಏನ್ ಮಾಡಿದ್ದಾರೆ ಅಂದ್ರೆ, ಆ ಹುಡುಗಿಯ ಸ್ವಂತ ತಂದೆಗೆ ಹೇಳಿದಾರಂತೆ, ನಿನ್ನ ಮಗಳನ್ನ ನೀನು ಬಾವಿಗೆ ಹಾಕ್ಬಿಟ್ಟು ಸಾಯಿಸ್ಬಿಡು. ಅಂದ್ರೆ ಆ ಚಿಕ್ಕ ಹುಡುಗಿ ಮುಂದೆ ಆ ಹುಡುಗಿನ ಸಾಕ್ಷಿ ಆಗುತ್ತೆ ಅನ್ನೋ ಒಂದೇ ಉದ್ದೇಶದಿಂದ ಅವ್ರ ಸ್ವಂತ ತಂದೆ ಕೈಯಲ್ಲೇ ಆ ಹುಡುಗಿನ ಅವತ್ತು ಬಾವಿಗೆ ಹಾಕಿ ಸಾಯಿಸಿದ್ದಾರೆ. ತಂದೆ ಅವ್ರಿಗೆ ಯಾವ ರೀತಿ ಹೇಳಿದ್ದಾರೆ ಅಂದ್ರೆ, ಅವ್ರು ಏನ್ ಹೇಳ್ತಾರೆ ಅದನ್ನ ಕೇಳಲೇಬೇಕು, ಇಲ್ಲಾಂದ್ರೆ ಅವ್ರನ್ನ ಸಾಯಿಸ್ತಾರೆ ಅಥವಾ ಅವ್ರ ಬೇರೆ ಕುಟುಂಬದವ್ರನ್ನ ಸಾಯಿಸ್ತಾರೆ. ಇಲ್ಲಿ ಕಂಪ್ಲೀಟ್ ಯಾರು ಇವ್ರನ್ನ ಎದುರಾಕೊಳ್ಳೋಂತೂ ಯಾರು ಇರ್ಲಿಲ್ಲ. ಈ ವೇದವಲ್ಲಿ ಅವ್ರ ಕೇಸ್ ಆಗಿದ್ದು ಸುಮಾರು ಒಂದು 45 ವರ್ಷ ಆಗಿದೆ ಸರ್. ಅದು ಒಂದು 49 ವರ್ಷ ಆಗಿದೆ. ಸೊ ಅದ್ರ ಬಗ್ಗೆ ಇವರಿಗೆ ಕರೆಕ್ಟ್ ಆಗಿ ಮಾಹಿತಿ ಇಲ್ಲ, ಬಿಕಾಸ್ ಅವಾಗ ಇನ್ನು ಇವ್ರಿಗೇನು ಗೊತ್ತಿಲ್ಲ. ಸೊ ಇವ್ರ ತಂದೆಯವ್ರು ಹೇಳಿದ್ನ ಇವ್ರು ನಮಗೆ ಇವಾಗ ಹೇಳಿದ್ದು. 2013 ಪ್ರೊಟೆಸ್ಟ್ ಅಲ್ಲಿ ವೇದವಲ್ಲಿ ಗಂಡ ಅವರು ಡಾಕ್ಟರ್ ಅವರು ಸೌಜನ್ಯ ಪ್ರೊಟೆಸ್ಟ್ ಗೆ ತುಂಬಾ ಕಾರ್ಯಕ್ರಮ ಬಂದಿದ್ದಾರೆ. ಹೌದೌದು, ಬರ್ಬೇಕಾದ್ರೆ ಅವ್ರ ಮಿಸಸ್ ಏನಾಗಿದೆ ಅನ್ನೋದನ್ನ ಸಭೆಯಲ್ಲೆಲ್ಲ ಹೇಳ್ತಿದ್ರು. ಈ ತರ ಮಾಡಿ ಕೊಂದಾಕಿದ್ರು ಪಾಪಿಗಳು, ಈ ತರ ಎಲ್ಲ ಆಗಿದೆ ಅನ್ನೋ ವಿಚಾರ. ಕೊನೆಗೆ ಅವರನ್ನೇ ಎಷ್ಟು ವರ್ಷ ಜೈಲಲ್ಲಿ ಕೂರ್ಸೋದು ಮಾಡಿದ್ರು. ಹೆಂಡತಿಯನ್ನು ಗಂಡನೇ ಕೊಂದ. ಒಂದ್ 4-5 ವರ್ಷ ಅವರು ಜೈಲಲ್ಲಿ ಇದ್ರು. ಅದಾದ್ಮೇಲೆ ಬೇಲ್ ಮಾಡ್ಕೊಂಡು ಅವರು ತೀರ್ಕೊಂಡ್ಬಿಟ್ರು. ಅವರು ತೀರ್ಕೊಂಡು ಅಲ್ಲ ಡಾಕ್ಟರ್ 2013 CID ತನಿಖೆ ಆಗ್ಬೇಕಾದ್ರೆ ಒಬ್ರು DSP ಬಂದಿದ್ರು, ಜಗದೀಶ್ ಅಂತ ಹೇಳಿ. ಈಗ ನಾವೇನ್ ಕೂತಿದ್ದೀವೋ ಇದೇ ಪ್ಲೇಸ್ ಅಲ್ಲಿ ಕೂತ್ಕೊಂಡಿದ್ವಿ. ಅವರಿದ್ರು, ಅವರೊಟ್ಟಿಗೆ ಇನ್ನಿಬ್ರು ಆಫೀಸರ್ಸ್ ಬಂದಿದ್ರು. ಅವಾಗ ನಾವು ಹಿಂಗೆ ಇದೇ ವಿಚಾರ ಮಾತಾಡ್ಬೇಕಾದ್ರೆ ನನ್ನನ್ನು, ನಮ್ಮನ್ನ, ನಮ್ಮ ತಂದೆಯನ್ನು 3 ಜನನ ಅವರೊಬ್ರು ನಮ್ಮ ರೂಮ್ ಕರ್ಕೊಂಡು ಹೋದ್ರು. ಬಾಕಿಯವರಲ್ಲಿ ಇಲ್ಲೇ ಇದ್ರು. ಅವಾಗ ನಮ್ಮ ಹತ್ರ ಹೇಳ್ತಾರೆ, ಸೌಜನ್ಯನ್ನು
ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ದು ಯಾರಂತ ನಮಗೂ ಗೊತ್ತಿದೆ. ಹಾಗಂತೇಳಿ ನಮಗೆ ಅದನ್ನು ಇವತ್ತು ನಾನು ಇವರೇ ಮಾಡಿದಂತ ನಾವು ಗೊತ್ತಿದ್ದು ನಾವು ಅದನ್ನು ಮಾಡಕ್ ಹೋದ್ರೆ ನಾಳೆ ನಮ್ಮನ್ನು ಕೇಳುವ ಮೇಲಾಧಿಕಾರಿ ಇರ್ತಾರೆ. ಸಿಬಿಐ ಆಫೀಸರ್ CID ಆಫೀಸರ್ ಜಗದೀಶ್ ಅವರು ಈ ರೀತಿ ಹೇಳಿದ್ದೆ ನಮ್ಮ ಹತ್ರ ಹೇಳಿದ್ದಾರೆ. ಮಾಡಿದ್ಯಾರಂತ ನಮ್ಗೆ ಗೊತ್ತಿದೆ ಅಂತೇಳಿ ನಮ್ಗೆ ನಮ್ಮನ್ನು ಕೇಳುವವರು ಮೇಲಾಧಿಕಾರಿ ಇದ್ದಾರೆ. ನಾವ್ ಇವತ್ತು ಹೇಳಿದ್ರೆ ಅಲ್ಲೇ ನಮ್ಮನ್ನು ಬೇರೆ ಕಡೆ ಎತ್ತಂಗಡಿ ಮಾಡ್ತಾರೆ ಅವರು. ಸೌಜನ್ಯನಿಗೆ ನ್ಯಾಯಾಲಯದಲ್ಲಿ ನ್ಯಾಯ ಸಿಗದಿದ್ರು ಮೇಲಿನೊಂದು ನ್ಯಾಯಾಲಯ ಅಂತ ಇದೆ, ಅಲ್ಲಿ ಖಂಡಿತ ನ್ಯಾಯ ಸಿಗ್ತದೆ ಅಂತ ನಾವು ನಂಬರ್ ಎಲ್ಲ ಕೊಟ್ಟು ಹೋಗಿದ್ರು. ಅವರು ಬೆಂಗಳೂರಲ್ಲಿ ಅವ್ರ ನಿವಾಸ ನಂಬರ್ ಕೊಟ್ಟು ಹೋಗಿದ್ರು. ಇಲ್ಲಿಂದ ಮಾತಾಡಿ ಹೋಗಿ 1 ವಾರದಲ್ಲಿ ಟ್ರಾನ್ಸ್ಫರ್ ಆಗ್ಬಿಡ್ತು ಅವ್ರಿಗೂ ಟ್ರಾನ್ಸ್ಫರ್. ಇವಾಗ ಇವ್ರು ಹೇಳಿದ್ ನೋಡಿ, CID ಜಗದೀಶ್ ಅವರು ಅವರೇ ಅಂದ್ರೆ ಪರ್ಸನಲ್ ಆಗಿ ಕರ್ಕೊ ಹೋಗ್ಬಿಟ್ಟು ಈ ರೀತಿ ಹೇಳಿದ್ದಾರೆ. ಅಂದ್ರೆ ಸೌಜನ್ಯ ಅವ್ರ ಕೇಸ್ ಯಾರು ಮಾಡಿದ್ದಾರೆ, ಯಾರ ಇದಕ್ಕೆಲ್ಲ ಕಾರಣ ಅನ್ನೋದು ಎಲ್ಲರಿಗೂ ಗೊತ್ತಿದೆ ಅಂಡ್ ಅವ್ರಿಗೂ ಗೊತ್ತಿದೆ. ಬಟ್ ಅವರು ಎವಿಡೆನ್ಸ್ ಮತ್ತೆ ಏನು ಇಲ್ದಿರೋ ಕಾರಣದಿಂದ ಯಾರನ್ನೂ ಅರೆಸ್ಟ್ ಮಾಡಕ್ಕಾಗಲ್ಲ. ಅಂಡ್ ಆ ರೀತಿ ಏನಾದ್ರು ಮಾಡಿದ್ರೆ ಮತ್ತೆ ಅವರಿಗೆ ಮೇಲಧಿಕಾರಿಗಳಿಂದ ಪ್ರಾಬ್ಲಮ್ ಆಗುತ್ತೆ ಅಂತ ಇವ್ರ ಹತ್ರನೇ ಅವರೇ ಡೈರೆಕ್ಟ್ ಆಗಿ ಹೇಳಿದ್ದಾರೆ ಅಂತೆ. ಈ ರೀತಿ ಸಾಕ್ಷಿಗಳು ಸುಮಾರು ಇದೆ. ನಾವು ಮುಂಚೆ ಹಿಂದಿನ ವಿಡಿಯೋದಲ್ಲೂ ಹಿಂಗೆ ಹೇಳಿದ್ದೆ, ಅಂದ್ರೆ ಊರಿನ ದಣಿಗಳೇ ಅವ್ರ ಕಡೆಯವ್ರನ್ನ ಒಬ್ರನ್ನ ಕಳಿಸ್ಬಿಟ್ಟು ಇದೆಲ್ಲ ದೊಡ್ಡದಾಗ್ತಿದೆ, ಇದನ್ನೆಲ್ಲ ಇಲ್ಲೇ ನಿಲ್ಸ್ಬಿಡಿ ಅಂತ ಊರಿನ ದಣಿಗಳೇ ಇವ್ರ ದೊಡ್ಡಪ್ಪ ಅವರಿಗೆಲ್ಲ ಹೇಳಿ ಕಳ್ಸಿದ್ರು ನೋಡಿ. ಅವ್ರು ಒಂದ್ಸರಿ ಹೇಳಿ ಕಳ್ಸಿದ್ರೆ ಅದಾದ್ಮೇಲೆ ಇವಾಗ ನೋಡಿ CID ಜಗದೀಶ್ ಅವರು ಇವ್ರನ್ನ ಪರ್ಸನಲ್ ಆಗಿ ಈ ರೀತಿ ಎಲ್ಲ ಹೇಳಿದ್ದಾರೆ. ಇಲ್ಲೇ ಕೂತ್ಕೊಂಡಿದ್ವಾ, ಅವ್ರು ಬೇರೆ ಆಫೀಸರ್ ಇದ್ರು, ಮತ್ತೆ ನಮ್ಮನ್ನು ಬನ್ನಿ ಅಂತ ನಮ್ಮನ್ನು 3 ಜನ ಕರ್ಕೊಂಡು ಹೋಗಿದ್ರು. ಅವ್ರನ್ನ ಬಿಟ್ಟು ಅವ್ರೊಬ್ಬರೇ ಬಂದು ಒಳ್ಳೆ ಆಫೀಸರ್. ಪ್ರಕಾರ ಅವ್ರು ಕೂತಿರೋರೇ ಹೇಳಿದ್ದಾರೆ ಅನ್ಸುತ್ತೆ, ಅದಕ್ಕೆ ಒಂದು ವಾರಕ್ಕೆ ಸಪ್ರೇಟ್ ಆಗಿ ಕರ್ಕೊ ಹೋಗಿ ಮಾತಾಡ್ಸಿದ್ರು, ಅದರಿಂದಾನೇ ಹಿಂಗಾಗಿದೆ. ಇಲ್ಲೇ ನಿಮಗೆ ಗೊತ್ತಾಗ್ಬಿಡುತ್ತೆ ಅಂದ್ರೆ ಇಲ್ಲಿ ಏನ್ ನಡೀತಾ ಇದೆ, ನಿಜಾಂಶ ಏನು ಅಂತ ನಿಮ್ಗೆ ಇಲ್ಲೇ ಗೊತ್ತಾಗಿದೆ ಅಂತ ಅನ್ಕೋತೀನಿ. ಇಷ್ಟೆಲ್ಲ ಕಥೆಗಳು ಕೇಳಿದ್ವಿ, ಕಥೆಗಳಲ್ಲ ಇದೆಲ್ಲ ನಡೆದ ನೈಜ ಘಟನೆಗಳು. ಸುಮಾರು ಜನ ಹೇಳ್ಬೋದು ಅಂದ್ರೆ ಈಗ ಎವಿಡೆನ್ಸ್ ಇಲ್ಲ, ಸಾಕ್ಷಿಗಳು ಯಾರು ಕರೆಕ್ಟ್ ಆಗಿಲ್ಲ, ಈ ಕೇಸು ನಿಜವಾಗ್ಲೂ ಗೆಲ್ಲುತ್ತಾ ಅನ್ನೋ ಪ್ರಶ್ನೆಗಳು ಸುಮಾರು ಜನಕ್ಕೆ ಬಂದೇ ಬರುತ್ತೆ. ಹೌದು, ಖಂಡಿತ. ನಾನು ಯೂಟ್ಯೂಬ್ ವಿಡಿಯೋಸ್ ಅಲ್ಲಿ ನೋಡಿದೀನಿ, ಸುಮಾರು ಜನ ಅಂದ್ರೆ ಬೇರೆ ಯೂಟ್ಯೂಬ್ ಮಾಡೋರೆಲ್ಲ ಹೇಳಿದ್ದಾರೆ ಅಂದ್ರೆ ಇದ್ರಲ್ಲೆಲ್ಲ ಎವಿಡೆನ್ಸ್ ಎಲ್ಲ ಏನು ಇಲ್ಲ, ಹೆಂಗ್ ನಡೆಯುತ್ತೆ ಈ ಕೇಸು, ಯಾವ ರೀತಿ ನಡೆಯುತ್ತೆ ಅಂತ. ಇದ್ರಿಂದ ಇರೋದು ಒಂದು ಶಕ್ತಿ ಗೈಸ್, ನಾನು ಸೀರಿಯಸ್ ಆಗಿ ಹೇಳ್ತೀನಿ. ಇದರಿಂದ ಇರೋದು ಒಂದು ಸೌಜನ್ಯ ಅವ್ರ ಶಕ್ತಿ, ಇನ್ನೊಂದು ನಮ್ಮ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಶಕ್ತಿ. ನಾವೆಲ್ಲ ಇಲ್ಲಿ ಬರೀ ಬಂದು ನಮ್ಮ ಕರ್ತವ್ಯಗಳನ್ನ ಮಾಡ್ತಾ ಇರೋದು ಅಷ್ಟೇ. ಅಂದ್ರೆ ಮುಂಚೆ ಈ ತರ ಘಟನೆಗಳು ಸುಮಾರು ಆಗ್ತಾ ಇತ್ತು. ಸೌಜನ್ಯ ಅವ್ರ ಕೇಸ್ ಯಾವಾಗಾಯ್ತು ಅದಾದ್ಮೇಲೆ ಇದೆಲ್ಲ ಕಂಪ್ಲೀಟ್ ಎಂಡ್ ಆಗಿದೆ. ನಿಮ್ಗೆ ಗೊತ್ತು, ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ, ಸೌಜನ್ಯ ಅವ್ರ ಕೇಸು ಆಕ್ಚುಲಿ ಅವತ್ತು ಅವ್ರು ಪ್ಲಾನ್ ಮಾಡಿದ್ದು ಸೌಜನ್ಯ ಅವ್ರ ಮೇಲೆಲ್ಲ, ವರ್ಷ ಅವ್ರ ಮೇಲೆ. ಅವತ್ತಿನ ದಿವಸ ಅವ್ರು ಏನಾದ್ರು ವರ್ಷ ಅವ್ರ ಮೇಲೆ ಪ್ಲಾನ್ ಮಾಡಿದ್ರೆ ಇದೇನು ಆಗ್ತಾನೆ ಇರ್ಲಿಲ್ಲ. ಇದೇ ರೀತಿ ವರ್ಷ ಅವರು ಇದಾಗ್ತಿದ್ರು, ಅವ್ರ ಮೇಲೆ ಮರ್ಡರ್ ಆಗ್ತಿತ್ತು. ಅದಾದ್ಮೇಲೆ ಅವ್ರ ಮನೆಯವ್ರಿಗೆ ಎದುರ್ಕೊಂಡು ಊರ್ ಬಿಟ್ಟು ಹೋಗ್ಬಿಡೋರು ಅಷ್ಟೇ. ಬಟ್ ಸೌಜನ್ಯ ಅವ್ರಿಗೆ ಇದಾಗಿರೋದ್ರಿಂದನೇ ಇದು ಎಲ್ಲದನ್ನು ಹಳೇದೆಲ್ಲ ಬಂದಿರೋದೇ ಸೌಜನ್ಯ ಅವರಿಂದ. ಇಲ್ಲಿನ ಪರಿಸ್ಥಿತಿಗಳನ್ನ ಅಥವಾ ಇಲ್ಲಿನ ಸಿಚುವೇಶನ್ ಎಲ್ಲ ಸರಿಪಡಿಸ್ಲಿಕ್ಕೆ ಅಂಡ್ ಇಲ್ಲಿ ಆಗ್ತಿರೋ ಅನ್ಯಾಯಕ್ಕೆಲ್ಲ ನ್ಯಾಯ ಕೊಡ್ಸಕ್ಕೋಸ್ಕರನೇ ಸೌಜನ್ಯ ಅವ್ರದ್ದು ಕೇಸ್ ಆಗಿತ್ತು ಅಂತ ಹೇಳ್ತಾರೆ. ಈ ಸೌಜನ್ಯ ಅವ್ರದ್ದು ಲಾಸ್ಟ್ ಫೈನಲ್ ಕೇಸು, ಧರ್ಮಸ್ಥಳದಲ್ಲಿ ಆಗಿರೋ ಲಾಸ್ಟ್ ಕೇಸು ಸೌಜನ್ಯ ಅವ್ರ ಅದೇ ಫೈನಲ್ ಕೇಸು. ಅದಾದ್ಮೇಲಂತೂ ಯಾವ್ದು ಆಗಿಲ್ಲ. ಅವ್ರ ಸೌಜನ್ಯ ಅವರಿಂದನೇ ಇದೆಲ್ಲ ಕಂಪ್ಲೀಟ್ ಎಂಡ್ ಆಗಿರೋದು. ನಾವ್ ಹೇಳೋದಕ್ಕಿಂತ ಹೊರಗಿನವ್ರು ಬಂದವರೇ ಹೇಳ್ತಾರೆ ಸೌಜನ್ಯ ಬಗ್ಗೆ. ಅದೊಂದು ದೇವಿ ಸ್ವರೂಪಿ ಆಗಿದ್ದಾಳೆ ಅವರು, ಒಂದು ಶಕ್ತಿ. ಇನ್ನು ಕೆಲವರು ಅಲ್ಲಿ ಮೂರ್ತಿ ಹತ್ರ ಬಂದು, ಮೊನ್ನೆ ವಿಡಿಯೋ ನಿಮಗೆ ಹೇಳಿದ್ದೆ, ಮೂರ್ತಿ ಹತ್ರನೇ ಇಟ್ಟು ಹೋಗ್ತಾರೆ. ಇಲ್ಲಿ ಒಬ್ರು ಅದ್ರ ಪಕ್ಕನೆ ಡೈಲಿ ಸಂಜೆ ಹೊತ್ತು ಬಂದು 6 ಗಂಟೆಗೆ ಬಂದು ಪೂಜೆ ಮಾಡಿ ಹೋಗ್ತಾರೆ. ಒಂದು ಮಹಿಳೆ, ಸೌಜನ್ಯ ಫ್ಯಾಮಿಲಿ ಸಂಬಂಧಪಟ್ಟವರಲ್ಲ ಅವರು, ಡೈಲಿ ಸಂಜೆ ಹೊತ್ತು ಪೂಜೆ ಅವರೇ ಮಾಡೋದು. ಅವ್ರು ಹೇಳ್ತಾರೆ, ನಮ್ಗೆ ಏನಾದ್ರು ಕಷ್ಟ ಬಂದ್ರೆ ಅವಳ ಹೆಸರು ನೆನ್ಸ್ಕೊಂಡ್ರೆ ಸಾಕು, ನನ್ಗೆ ಒಂದು 2-3 ಘಟನೆಯಲ್ಲಿ ನನಗೆ ಅವಳನ್ನ ನೆನ್ಸ್ಕೊಂಡು ನನ್ ಕೆಲಸ ಆಗಿದೆ. ಅದ್ರ ಒಂದು ಆ ಶಕ್ತಿ ಇದೆ. ಅದಕ್ಕಾಗಿ ಸಂಜೆ ಹೊತ್ತು ನಾನೇ ಪೂಜೆ ಮಾಡ್ತೇನೆ. ಇದು ಪ್ರತಿ ವರ್ಷ ಬೆಳ್ಳಿ ರಥೋತ್ಸವ, ಮಂಜುನಾಥ ಸ್ವಾಮಿ ಬೆಳ್ಳಿ ರಥೋತ್ಸವ ನಮ್ಮ ಮನೆ ಲೆಕ್ಕದಲ್ಲಿ ಪ್ರತಿ ವರ್ಷ ನಮ್ಮ ತಂದೆ ಮಾಡಿಸ್ತಿದ್ರು. 2021ಕ್ಕೆ ಮತ್ತೆ ನಾವು ನಿಲ್ಸಿದ್ವಿ, ಸಾಕು ಇನ್ನು ಮಾಡಿದ್ವಿ. ಎಷ್ಟೋ ವರ್ಷ ನಾವು ಹುಟ್ಟೋ ಮುಂಚೆನೆ ನಮ್ಮ ತಂದೆ ಸ್ಟಾರ್ಟ್ ಮಾಡಿದ್ದಾರೆ. ನಾವು ಇಲ್ಲೇ ಈ ದೇವರ ಮಣ್ಣಿನಲ್ಲಿ ಒಂದು ಅನ್ನ ತಿನ್ನುವವರು, ವರ್ಷಕ್ಕೊಂದ್ಸಲ ಆದ್ರೂ ಒಂದು ದೇವರ ಸೇವೆ ನಾವು ಮಾಡಬೇಕು ಅನ್ನೋ ಒಂದು ದೃಷ್ಟಿಯಲ್ಲಿ ನಮ್ಮ ತಂದೆ ಮಂಜುನಾಥ ಸ್ವಾಮಿಗೆ ಪ್ರತಿ ವರ್ಷ ಬೆಳ್ಳಿ ರಥೋತ್ಸವ, ದೀಪೋತ್ಸವ, ಇಲ್ಲ ರಂಗಪೂಜೆ ಎಲ್ಲ ಮಾಡಿಸ್ತಿದ್ರು. ದೇವರ ಸೇವೆ ಮಾಡೋರಿಗೆ ಎಲ್ರಿಗೂ ಒಂದಿಷ್ಟು ಒಂದು 100 ರೂಪಾಯಿ 50 ರೂಪಾಯಿ ಹಾಗೇನ ಎಲ್ಲರಿಗೂ ಒಂದು 100-120 ಜನ ಆಗ್ತಿದ್ರು ಅವರು. ಮುಂಚಿಂದ ನಮ್ಮ ತಂದೆ ಕೊಡೋ ವಾಡಿಕೆ ಇತ್ತು. ಆದ್ರೆ ನಮ್ಮ ಸೌಜನ್ಯ ಪ್ರಕರಣ ಆದ್ಮೇಲೆ ಸಹ ಒಂದ್ಸತಿ ನಮ್ಮ ತಂದೆ ಕೊಡ್ಬೇಕಾದ್ರೆ ಇವರೇ ದನಿಗಳು ಹೇಳಿದ್ರಂತೆ, ಅಲ್ಲಿ ಮೈನ್ ಒಬ್ರು ಇದ್ದಾರೆ ಪಾರ್ಪತಿಕಾಗ ಅಂತೇಳಿ, ಅವ್ರ ಹತ್ರ ಹಣ ಕೊಡ್ತಾರೆ. ನಾಯಿಗಳು ನಾಲಿಗೆ ಚಾಚಿ ತಗೊಳ್ಳೋ ರೀತಿಯಲ್ಲೆಲ್ಲ ಹೋಗಿ ತಗೊಂಡ್ರಲ್ಲ ನೀವು ಅಂತ ಹೇಳಿ ಅವ್ರ ಹತ್ರ ಅಲ್ಲಿ ಅವ್ರು ಹೇಳಿದ್ರು ನಮಗೆ. ಹಾಗೆ ಹೇಳ್ತಿದ್ದಾರೆ, ಹಣಕ್ಕಾಗಿ ಜೀವನ ಬಿಡ್ತಾನೆ ಅವನು, ಯಾಕೆ ಬೇಕು ಅವ್ರ ಕಾಯ್ತು. ನಾವು ಏನು ಹೇಳಲಿಲ್ಲ,
ಆದ್ರೆ ಇವರೇ ಹೇಳೋದು. ಆದ್ರೆ ಅಲ್ಲಿದ್ದವ್ರು ಹೇಳ್ತಿದ್ರು, ನಮಗೆ ಗೊತ್ತಿದೆ ನೀವು ಹೇಳೋರಲ್ಲ, ಯಾಕಂದ್ರೆ ನೀವು ಫಸ್ಟ್ ಟೈಮ್ ನೀವು ಕೊಡೋದಲ್ಲ, ಎಷ್ಟೋ ವರ್ಷದಿಂದ ಪೂಜೆ ಮಾಡಿಸ್ತಿದ್ರಿ, ಕೊಡ್ತಿದ್ದೀರಿ, ನಿಮ್ಮ ಮೇಲೆ ನಮಗೆ ಇರುವಂತ ಒಂದು ನಂಬಿಕೆಯನ್ನು ಹಾಳು ಮಾಡ್ಬೇಕಂತ ದನಿಗಳು ಹೇಳೋದಂತ ನಮ್ಮ ಹತ್ರ ಅಲ್ಲಿಯವರೇ ಹೇಳಿದ್ರು. ದೇವಸ್ಥಾನ ಕೆಲಸ ಮಾಡುವಾಗ ಹೇಳಿದ್ರು. 2021 ನಂತರ ನಾವು ನಿಲ್ಲಿಸಿದ್ವಿ. ಸಾಕು ಪೂಜೆ, ದೇವರ ಪೂಜೆ ಮಾಡಿದ್ದು ಸಾಕು, ನಿಮಗೆ ಮಾಡಬೇಕಾದ್ರೆ ಸೌಜನ್ಯನಿಗೆ ನ್ಯಾಯ ಸಿಗ್ಲಿ. ಯಾಕಂದ್ರೆ ಸೌಜನ್ಯ ಬಾಡಿ ಸಿಕ್ಕಿದ ದಿವಸನೇ ಬೆಳಿಗ್ಗೆ ಫಸ್ಟಿಗೆ ಅಲ್ಲಿ ದನಿಗಳನ್ನು ಭೇಟಿ ಮಾಡ್ಬೇಕಾದ್ರೆ ಅವ್ರು ಹೇಳಿದ್ರು, ದೇವರಿಗೊಂದು ಹರಕೆ ನೀನು ಹೊತ್ಕೊ, ಏನಾಗಿದ್ರು ಇಲ್ಲಿದ್ರು ಒಂದು ಸಿಕ್ತಲ್ಲ ಅವಳು, ಇಲ್ಲದ್ರೆ ಯಾರಾದ್ರೂ ಏನ್ ಮಾಡಿದವರು ಸಿಕ್ಕಾಕೊಳ್ತಾರೆ. ನಮ್ಮ ತಂದೆ ಅವಾಗ ಕೂಡ ಒಂದು ಹರಕೆ ಮಾಡ್ಕೊಂಡಿದ್ರು. ಮಂಜುನಾಥ ಸ್ವಾಮಿಗೆ ದೀಪೋತ್ಸವ ಮತ್ತು ಬೆಲೆ ರಥೋತ್ಸವ, ಹಾಗೆ ಅನ್ನಪ್ಪ ಸ್ವಾಮಿಗೆ ಕೂಡ ಪೂಜೆ. ಪ್ರತಿ ವರ್ಷ ರಥೋತ್ಸವ ಇರ್ತದೆ, ಇದೊಂದು ಎಕ್ಸ್ಟ್ರಾ 2 ರಥೋತ್ಸವ. ಒಂದು ದಿವಸದ ಪೂಜೆ ಫುಲ್, ಒಂದು ದಿವಸ ಫುಲ್ ದೇವಸ್ಥಾನ ಪೂಜೆದ ಖರ್ಚು ನಮ್ಮ ಕಡೆಯಿಂದ ಮಾಡಿಸ್ತೇನೆ ಅಂತ ನಮ್ದು ಅಲ್ಲಿ ಆರೈಕೆ ಮಾಡ್ಕೊಂಡಿದ್ರು. ನಾವು ಅಷ್ಟು ಮಾಡ್ಕೊಂಡ್ರು ಇನ್ನೂ ಇಲ್ಲ ಅಂತ ಹೇಳಿದ್ರೆ ನಾವು ಇನ್ನೂ ಮಾಡಿದ್ರೆ ಅರ್ಥ ಇರಲ್ಲ. ಇನ್ನು ಕೊಡ್ಲಿ ದೇವರು, ನಾವು ಇಷ್ಟವರೆಗೆ ಕೊಟ್ಟಿದ್ದೇವಲ್ಲ, ದೇವ್ರ ಪೂಜೆ ಮಾಡಿದ್ದೇವೆ ನಾವು, ಇನ್ನು ಅವ್ರು ಕೊಡ್ಲಿ ನೋಡು. ಸೌಜನ್ಯಗೆ ಒಂದು ನ್ಯಾಯ ಕೊಟ್ಟು, ಈಗ ಸೌಜನ್ಯನಿಗೆ ಒಂದಿಗೆಲ್ಲ, ಈಗ ಒಂದು ಸಮಾಜಕ್ಕೆ ನ್ಯಾಯ ಕೊಡ್ಬೇಕಂತ ನಾವು ಹೇಳೋದು. ಫಸ್ಟಿಗೆ ಆದ್ರೆ ಸತ್ತ ಕೂಡ್ಲೆ ಒಂದು ತಿಂಗಳೊಳಗೆ ಸೌಜನ್ಯಗೆ ಒಂದು ನ್ಯಾಯ ಸಿಗ್ಬೇಕಂತ ಒಂದು ನಮಗೆ ಇರ್ತದೆ. ಈಗ ನಾವು ಹಾಗೆ ಹೇಳೋದಿಲ್ಲ. ಈಗ ಸಮಾಜಕ್ಕೆ ಸೌಜನ್ಯ ಅನ್ನೋದು ಈಗ ನಮ್ಮ ಮನೆ ಮಗಳಾಗಿಲ್ಲ, ಈಗ ಇದು ಸಮಾಜದ ಮಗಳಾಗಿದೆ. ನಾವು ಇಡೀ ಸಮಾಜಕ್ಕೆ ಒಂದು ನ್ಯಾಯವನ್ನು ಆ ಮಂಜುನಾಥ ಸ್ವಾಮಿ, ಅನ್ನಪ್ಪ ಸ್ವಾಮಿ ಕೊಡ್ಲಿ. ಆಮೇಲೆ ನಮ್ದು ಪ್ರತಿ ವರ್ಷ ನಾವು ಏನ್ ಸೇವೆ ಮಾಡ್ಕೊಂಡಿವಿ ಅದು ಹರಕೆ ಹೊತ್ಕೊಂಡದು ಮಾಡ್ತೀವಿ. ಆಮೇಲೆ ಪ್ರತಿ ವರ್ಷ ಮಾಡೋದನ್ನು ನಾವು ಮುಂದುವರಿಸ್ತೀವಿ. ಆ ದುಡ್ಡಿನ ವಿಚಾರ ನೋಡೋದಿಲ್ಲ. ಯಾಕಂದ್ರೆ ದೇವರ ಮನೆಯಲ್ಲಿ ನಾವು ಅನ್ನ ತಿನ್ನೋರು, ನಾವು ದೇವರಿಗೆ ಆಗಿ ನಾವು ಅಪಚಾರ ನಾವು ಮಾಡ್ಲಿಲ್ಲ. ಅಪಚಾರ ನಾವು ಸೌಜನ್ಯ ವಿಚಾರ ಎತ್ತಿದ ತಕ್ಷಣ ಅದು ಮಂಜುನಾಥ ಸ್ವಾಮಿಗೆ ಅಪಚಾರ ಆಗುತ್ತಂತೆ. ಹಾಗಂತ ದೇವರಲ್ಲಿ ಬಂದು ಹೇಳಲಿಲ್ಲ. ಯಾಕಂದ್ರೆ ಅತ್ಯಾಚಾರಿಗಳು ಯಾರು ಬಚಾವಬೇಕ ಹೊತ್ತಿನಲ್ಲಿ ದೇವ್ರ ನೆನಪಾಗುತ್ತೆ ಅವರಿಗೆ. ಅತ್ಯಾಚಾರಿಗಳು ಇಂಥವ್ರೆ ಅಂತ ನಾವು ಹೇಳಕ್ ಹೊರಟ್ರೆ ದೇವರಿಗೆ ಅಪಚಾರ ಮಾಡಿದ್ರು ಅಂತ ಒಂದು ಸುಳ್ಳು ಸುದ್ದಿ. ಇವಾಗ ಕೂಡ ಹಾಗೆ, ಈಗ ಸಮೀರ್ ಅವರು ಒಂದು ವಿಡಿಯೋ ಮಾಡಿದ್ರು, ಅದೇ 100ಕ್ಕೆ 100 ಸತ್ಯನೇ. ಅದರಲ್ಲಿ ಇನ್ನೂ ವಿಚಾರ ತುಂಬ ಇದೆ. ಅವ್ರು ಸ್ವಲ್ಪ ಮಾತ್ರ ಹಾಕಿದ್ದಾರೆ, ಒಂದು 20% ಮಾತ್ರ ಅವ್ರು ಹಾಕಿರೋದು. ಪ್ರತಿ ಒಂದು ಪ್ರಕಾರದಲ್ಲಿ ಇನ್ನೂ 80% ಇದೆ. ಅದನ್ನು ಅವರು ಎಲ್ಲ ಹೇಳಕ್ ಹೋಗಿಲ್ಲ ಅದರಲ್ಲಿ. ಆದ್ರೆ ಈಗ ವಿಶ್ವ ಪರಿಷತ್ನವರು ಮೊನ್ನೆ ನಾವೊಂದು ವಿಡಿಯೋ ನೋಡಿದ್ವಿ, ಸೌಜನ್ಯ ಪರವಾಗಿಯೇ ಮಾತಾಡಿದ್ರು ಸಮೀರ್, ಅನ್ಯ ಧರ್ಮದ ಮಾತಾಡಿದ್ರು, ನಮ್ಮ ದೇವಸ್ಥಾನ ಬಗ್ಗೆ ಮಾತಾಡಿದ್ರು. ಯಾಕಂದ್ರೆ ಅವರಿಗೆ ಸೌಜನ್ಯ ನ್ಯಾಯ ಕೊಡಿಸ್ಬೋದಿತ್ತಲ್ಲ. ಈ ಸೌಜನ್ಯಗೆ ನ್ಯಾಯ ಅವರು ಕೊಡಿಸ್ತಿದ್ರೆ ಧರ್ಮಸ್ಥಳ ದೇವರ ವಿಷಯ ಯಾರು ಮಾತಾಡ್ತಾನೆ ಇರಲಿಲ್ಲ, ದೇವಸ್ಥಾನ ವಿಷಯನೇ ಎತ್ತಿರ್ಲಿಲ್ಲ. ಯಾಕೆ ಆಗ ವಿಶ್ವ ಪರಿಷತ್ ಅವರು ಎಲ್ಲಿ ಹೋಗಿದ್ರು ಅವಾಗ ಸೌಜನ್ಯ ಪ್ರಕರಣ ಆಗುವಾಗ? ಅದೇ ಒಂದು ಮುಸ್ಲಿಂ ಹುಡುಗ ಬಂದು ಒಂದು ಹಿಂದೂ ಹುಡುಗಿಯನ್ನು ಎಲ್ದಾಗ ಮಾತಾಡುವವರು, ಅದೇ ಹಿಂದೂಗಳೇ ಸತ್ತಾಗ ಇವರು ಎಲ್ಲಿ ಹೋಗಿದ್ರು? ಹಾಗಾದ್ರೆ ಇವರಿಗೆ ಬೇಕಾಗಿರೋದು ಒಂದು ಹೆಣ್ಮಕ್ಳಿಗೆ ಸಮಾಜಕ್ಕೆ ನ್ಯಾಯ ಅಲ್ಲ, ಜಾತಿ ಅಂತ ಹೇಳಿದ್ರೆ ಧರ್ಮಗಳು ಸಂಘರ್ಷ ಎಲ್ಲಿ ಮಾಡ್ಲಿಕ್ಕೆ ಆಗ್ತದೆ ಅಂತ ನೋಡೋ ಕೆಲಸ ಇವ್ರು ಮಾಡ್ತಿದ್ದಾರೆ. ಇಲ್ಲಾಂದ್ರೆ ಮೊನ್ನೆ ಅವರು ಪ್ರೆಸ್ ಮೀಟ್ ಮಾಡೋ ಅವಶ್ಯಕತೆ, ಅವರು ಖುಷಿ ಪಡಬೇಕಿತ್ತು. ಆಗ್ಲಿ ನಮ್ಮ ಒಂದು ಹೆಣ್ಣು ಹುಡುಗಿಯಾಗಿ ಒಂದು ಅನ್ಯ ಧರ್ಮದ ಒಬ್ಬ ಯುವಕ ಮಾತಾಡ್ತಾನಲ್ಲ ಅಂತ ಒಂದು ಖುಷಿ ಪಡುವ ವಿಚಾರ ಅದು. ಅದನ್ನು ಬಿಟ್ಟು ಇಲ್ಲಿ ಕೂಡ ಇವರು ರಾಜಕೀಯ ಬೇಲೆ ಬೇಯಿಸ್ತಾರೆ. ಅದು ಒಬ್ಬರು ವಯಸ್ಸಾದವರು, ಪುತ್ತೂರಲ್ಲಿ ಒಂದು ಪ್ರೆಸ್ ಮೀಟ್ ನಾನು ಮೊನ್ನೆ ನೋಡಿದೆ. ಅವಶ್ಯಕತೆ ಇದೆಯಾ ಅವರಿಗೆ? ವಯಸ್ಸಾದ್ರೆ ಇದ್ರೆ ಅವ್ರು ಹೇಳಿ, ಅವ್ರು ಬರ್ಲಿ, ನಮ್ಮೊಟ್ಟಿಗೆ ಬಂದು ಸೌಜನ್ಯಕ್ಕೆ ನ್ಯಾಯ ಕೊಡಿಸ್ಲಿಪ್ಪ ಅವರು. ಆಗ ನಾವ್ ಹೇಳ್ತೀವ ಒಳ್ಳೆ ವಿಶ್ವ ಪರಿಷತ್ ಒಳ್ಳೆ ಮಾಡಿದ್ರಂತೆ. ಇವರು ಅತ್ಯಾಚಾರಿಗಳನ್ನೇ ಇವ್ರೊಳಗೆ ಕೂಡ್ಸ್ಕೊಂಡ್ಬಿಟ್ಟು, ಈ ಪಾಪ ಯಾರೋ ಒಬ್ಬ ಹುಡುಗ ಬಂದು ಸೌಜನ್ಯ ನ್ಯಾಯ ಸಿಗ್ಲಿ ಅಂತ ಹೇಳಿ ಪಾಪ ಮಾತಾಡಿದ್ರೆ, ಅದಕ್ಕೆ ಇವರಿಗೆ ಹಿಂದುತ್ವ ನೆನಪಾಗೋದು. ಅವರಿಗೆ ಹೆಣ್ಮಕ್ಳು ಸತ್ತಾಗ ಇವರು ಎಲ್ಲಿ ಹೋಗಿರ್ತಾರೆ ಅವರು, ಅವಾಗ ಯಾವ್ದು ನೆನಪಾಗೋದಿಲ್ಲ ಇವರಿಗೆ. ಅದು ಸುಮಾರು ಜನ ಹೇಳ್ತಿದ್ರೆ, ಈಗ ಅಂದ್ರೆ ಈ ಕೇಸ್ಗಳಿಂದ ಅಂದ್ರೆ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಗೆ ಅಪಮಾನ ಆಗ್ತಾ ಇದೆ, ಅಥವಾ ಅದನ್ನ ಅವರು ಒಳ್ಳೆ ರೀತಿಯಲ್ಲಿ ಅಂದ್ರೆ ಕೆಟ್ಟ ರೀತಿಯಲ್ಲಿ ತೋರಿಸ್ತಾ ಇದ್ದಾರೆ, ದೇವ್ರು ಇಲ್ಲ ಅನ್ನೋ ರೀತಿಯಲ್ಲೆಲ್ಲ ಹೇಳ್ತಾ ಇದ್ದಾರೆ. ಸೊ ಈ ಸೌಜನ್ಯ ಕೇಸ್ಗೂ ಮತ್ತೆ ಧರ್ಮಸ್ಥಳ ಮಂಜುನಾಥ ಸ್ವಾಮಿಗೂ ಏನು ಅಂದ್ರೆ ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ. ಈ ಯಾರ್ಯಾರೆಲ್ಲ ಇದನ್ನ ಸೌಜನ್ಯ ಕೇಸ್ನ ಧರ್ಮಸ್ಥಳ ಮಂಜುನಾಥ ಸ್ವಾಮಿಗೆ ಕನೆಕ್ಟ್ ಮಾಡಕ್ಕೆ ಅಥವಾ ಅದನ್ನ ಮಾಡಕ್ ಟ್ರೈ ಮಾಡ್ತಿದ್ರೆ, ಅವರೆಲ್ಲ ಬರೀ ಇಲ್ಲಿ ಟಾಪಿಕ್ ನ ಅಥವಾ ಸೌಜನ್ಯ ಕೇಸ್ ನ ಡಿಸ್ಟ್ರಾಕ್ಟ್ ಮಾಡಕ್ಕೋಸ್ಕರ, ಅಂದ್ರೆ ಇಲ್ಲಿರೋ ಈ ಸೌಜನ್ಯ ಅವ್ರ ಬಗ್ಗೆ ಮರೆತು ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ಲಿ, ಅಂದ್ರೆ ಜನರನ್ನ ಬೇರೆ ದೃಷ್ಟಿಕೋನದಿಂದ ಯೋಚನೆ ಮಾಡ್ಲಿ ಅನ್ನೋ ರೀತಿಯಲ್ಲಿ ಮಾಡ್ತಿರೋದಷ್ಟೇ. ಈ ಕೇಸು ಮತ್ತೆ ವಾಪಸ್ಸು ಈ ರೀತಿಯೆಲ್ಲ ಸ್ಟಾರ್ಟ್ ಆಗಕ್ಕೆ, ಮತ್ತೆ ಇದಕ್ಕೆಲ್ಲ ಮತ್ತೆ ಸೌಜನ್ಯ ಅವ್ರ ಕೇಸು ಮತ್ತೆ ಬರ್ಲಿಕ್ಕೆ ಎಲ್ಲದಕ್ಕೂ ಧರ್ಮಸ್ಥಳ ಮಂಜುನಾಥ ಸ್ವಾಮಿನೇ ಕಾರಣ. ದೇವ್ರದ್ದು ಶಕ್ತಿ ಇಲ್ಲದೆ ಈ ಕೇಸ್ ಇದೆಲ್ಲ ಮತ್ತೆ ವಾಪಸ್ ಆಗಕ್ಕೆ ಸಾಧ್ಯನೇ ಇರ್ತಿರ್ಲಿಲ್ಲ. ಈಗ ಯಾರ್ಯಾರೆಲ್ಲ ಡಿಸ್ಟ್ರಾಕ್ಟ್ ಮಾಡಕ್ ಟ್ರೈ ಮಾಡ್ತಾ ಇದ್ರೆ, ಈ ಕೇಸಿಂದ ಬೇರೆ ಕಡೆ
ಬೇರೆ ಕಡೆ ಎಲ್ಲಾರನ್ನು ಡಿಸ್ಟ್ರಾಕ್ಟ್ ಮಾಡಕ್ ಟ್ರೈ ಮಾಡ್ತಾರೆ, ಅವ್ರು ಮಾಡ್ತಿರೋದಷ್ಟೇ. ಬಟ್ ಇಲ್ಲಿರೋರಿಗೆ ಯಾರಿಗೂ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದೇವಸ್ಥಾನದ ಮೇಲೆ ಆಗ್ಲಿ ಅಥವಾ ದೇವರಿನ ಮೇಲೆ ಆಗ್ಲಿ ಯಾವುದೇ ರೀತಿ ಕೆಟ್ಟ ಆಲೋಚನೆಗಳಾಗ್ಲಿ ಯೋಚನೆ ಮಾಡ್ತೀವಿ ಅಂತ ಇದ್ರೆ ಪ್ರತಿ ವರ್ಷ ದೇವರ ಸೇವೆ ಮಾಡುವ ಅವಶ್ಯಕತೆ ಇತ್ತ? ಹೌದು, ನಿಜ. ಅದನ್ನ ಯಾಕೆ ಹೇಳ್ತಿಲ್ಲ ಅವರು? ಅದು ಹೇಳಪ್ಪ, ಈ ವಿಷ್ಣು ಪರಿಷತ್ ಅದನ್ನು ಅವ್ರಿಗೆ ಮಾಹಿತಿ ತೆಗಿಬೋದಲ್ಲ. ಈಗ ಇವ್ರು ಹೇಳ್ತಾರಲ್ಲ, ಸೌಜನ್ಯ ಫ್ಯಾಮಿಲಿ ಅವರು ಧರ್ಮಸ್ಥಳದ ಸೇವೆ ಮುಂಚೆ ಮಾಡ್ತಿದ್ರ, ಕೇಳ್ಬೋದಲ್ಲ. ಈಗ ನಾವು ದೇವರ ವಿರುದ್ಧ ಮಾತಾಡ್ತೀವಿ ಅಂತ ಹೇಳೋರು, ಸೌಜನ್ಯ ಸತ್ತು ಆದ್ಮೇಲೆ ಕೂಡ 9 ವರ್ಷ ನಾವು ಸೇವೆ ಮಾಡಿದೀವಿ. ಅದ ಮುಂಚೆ ನಾನು ಹುಟ್ಟು ಮುಂಚೆನೆ, ಈಗ ನನಗೆ 38 ವರ್ಷ, ನಾನು ಹುಟ್ಟು ಮುಂಚೆನೆ ಪ್ರತಿ ವರ್ಷ ನಮ್ಮ ತಂದೆ ಮಾಡಿಸ್ಕೊಂಡು ಬರ್ತಿದ್ರು. ನನಗೆ ಬುದ್ಧಿ ತಿಳಿದಾಗಿಂದ 1 ವರ್ಷ ಕೂಡ ಪೆಂಡಿಂಗ್ ಆಗೇ ಇಲ್ಲ. ಪ್ರತಿ ವರ್ಷ ಕೂಡ ಮಂಜುನಾಥ ಸ್ವಾಮಿ ಒಂದು ಬೆಳ್ಳಿ ರಥೋತ್ಸವ ಮಾಡಿಸ್ತಿದ್ರು. ಆಮೇಲೆ ಸೌಜನ್ಯ ಸತ್ರು 9 ವರ್ಷ ಮಾಡಿದೆ ನೋಡಿ. ಈಗ ಅದನ್ನ ಹೇಳಿ, ಹೌದಾ? ನಾವು ಹೇಳೋದು ವಿಚಾರ ಸರಿ ಅಲ್ವಾ? ಈಗ ದೇವರಿಗೆ ಅಪಮಾನ ಆಗುತ್ತೆ ಅಂತ ಹೇಳಿದ್ರೆ ನಾವು ಅದನ್ನ ಮಾಡ್ತಿದ್ವು. ದೇವರ ಸೇವೆ ಮಾಡೋ ಅವಶ್ಯಕತೆ ಇತ್ತು ನಮಗೆ, ನಾವು ಆಗಲೇ ಬಿಟ್ಬಿಡ್ಬೋದಿತ್ತು. ಸೌಜನ್ಯಕ್ಕೆ ಇದಾಯ್ತಲ್ಲ, ದೇವರು ಕಣ್ಮುಚ್ಚಿ ಕೂತಿದಲ್ಲ ಅಂತೆಲ್ಲ ಸುಮ್ಮನೆ ಇರ್ಬೋದಿತ್ತು. ನಾವು ಆ ಥರ ಮಾಡಲಿಲ್ಲ. ಫ್ಯಾಮಿಲಿ, ಸೌಜನ್ಯ ಅವ್ರ ಫ್ಯಾಮಿಲಿ ಕಡೆಯಿಂದನೇ ಸುಮಾರು ವರ್ಷಗಳಿಂದ ಧರ್ಮಸ್ಥಳದಲ್ಲಿ ಬೆಳ್ಳಿ ರಥೋತ್ಸವ ನಡ್ಕೊಂಡು ಬರ್ತಾ ಇದೆ. ಸುಮಾರು ಅಂದ್ರೆ ಒಂದು ಎಷ್ಟು ವರ್ಷಗಳಿರ್ಬೋದು ಸರ್? ಒಂದು 45 ವರ್ಷಗಳಿಂದ ಬೆಳ್ಳಿ ರಥೋತ್ಸವದ್ದು ಆಗ್ಲಿ, ಅಲ್ಲಿ ಪೂಜೆ ಆಗ್ಲಿ, ಪ್ರತಿ ವರ್ಷ 1 ವರ್ಷನೂ ಮಿಸ್ ಮಾಡಿಲ್ದಂಗೆ ಮಾಡ್ಕೊಂಡು ಬರ್ತಾ ಇದಾರೆ. ಅಂಡ್ ಸೌಜನ್ಯ ಅವ್ರದ್ದು ಕೇಸ್ ಆಗಿ ಅದೆಲ್ಲ ಆದ್ಮೇಲೂ 9 ವರ್ಷ ಅದಾದ್ಮೇಲೂ ಮಾಡ್ಕೊಂಡು ಬಂದಿದ್ದಾರೆ. ಇದ್ರ ಮೇಲೂ ನಿಮ್ಗೆ ಏನು ಡೌಟ್ ಬರಕ್ ಚಾನ್ಸೇ ಇಲ್ಲ. ಅಂದ್ರೆ ದೇವ್ರಿನ ಬಗ್ಗೆ ಅಥವಾ ಇಲ್ಲಿನ ಸಿಚುವೇಶನ್ಗೂ ಮತ್ತೆ ಧರ್ಮಸ್ಥಳ ಮಂಜುನಾಥ ಸ್ವಾಮಿಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ಅಂಡ್ ಯಾರಿಗೂನು ದೇವಸ್ಥಾನಕ್ಕೆ ಹೋಗ್ಬೇಡಿ ಅಥವಾ ದೇವ್ರನ್ನ ನಂಬೇಡಿ ಅಂತ ಯಾರು ಹೇಳಕ್ ಇಷ್ಟಪಡಲ್ಲ ಅನ್ನೋದಕ್ಕಿಂತ ಆ ರೀತಿ ಯಾರು ಹೇಳೋದು ಇಲ್ಲ. ಎಲ್ಲಾರು ಧರ್ಮಸ್ಥಳಕ್ಕೂ ಹೋಗಿ ಪೂಜೆನೂ ಮಾಡಿಸಿ ಎಲ್ಲಾನು ಇದ್ ಮಾಡಿ, ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಇರೋದ್ರಿಂದನೇ ಈ ಕೇಸ್ ಎಲ್ಲ ವಾಪಸ್ ಇದಾಗ್ತಾ ಇರೋದು. ಅಂಡ್ ನಾವೆಲ್ಲ ಬಂದು ಒಂದು ಯೂಟ್ಯೂಬ್ ವಿಡಿಯೋ ಮಾಡ್ತಾ ಇದೀವಿ ಅಷ್ಟೇ. ಬಟ್ ನಾವ್ ಏನಕ್ಕೆ ಬಂದಿದ್ದೀವಿ, ಏನು ಇದು, ಅದರ ಬಗ್ಗೆ ಎಲ್ಲ ನಮಗೆ ನಿಜವಾಗ್ಲೂ ಒಂದು ಇದಿಲ್ಲ. ಇದೆಲ್ಲ ಒಂದು ಶಕ್ತಿ. ನಮ್ಗೂನು ನಾವ್ ಯಾಕೆ ಮಾಡ್ತಾ ಇದೀವಿ ಅಂತ ಅನ್ಸ್ಬೋದು ನಿಮ್ಗೆ. ನಿಜ, ಇಲ್ಲಿ ಬಂದು ವಿಡಿಯೋ ಮಾಡೋದಷ್ಟು ಈಸಿ ಅಂತೂ ಅಲ್ವೇ ಅಲ್ಲ. ಈಗಿನ ಪರಿಸ್ಥಿತಿಗೆ ಇಲ್ಲಿ ಬಂದು ವಿಡಿಯೋ ಮಾಡೋದಷ್ಟು ಈಸಿನೇ ಅಲ್ಲ. ಬಟ್ ಆದ್ರೂ ನಾವು ಬಂದು ಮಾಡ್ತಾ ಇದೀವಿ ಅಂದ್ರೆ ಇದೆಲ್ಲ ಒಂದು ಅಂದ್ರೆ ದೇವ್ರೇ ಎಲ್ಲಾರನ್ನೂ ಸೇರಿಸ್ತಾ ಇರೋದು. ಇವಾಗ ಒಂದು ಒಳ್ಳೆ ಕೆಲ್ಸಕ್ಕೋಸ್ಕರ ಎಲ್ಲಾರನ್ನೂ ಸೇರಿಸ್ತಾ ಇದಾರೆ. ಸೊ ಇದೊಂದು ಒಳ್ಳೆ ರೀತಿಯಲ್ಲಿ ಅಂತ್ಯ ಕೂಡ ಕಾಣುತ್ತೆ. ಆದಷ್ಟು ಬೇಗ ಸೌಜನ್ಯ ಅವ್ರಿಗೆ ನ್ಯಾಯ ಸಿಗುತ್ತೆ ಅಂತ ಹೇಳ್ತಾ, ಇಷ್ಟೆಲ್ಲ ಕೇಳಿಸ್ಕೊಂಡ್ರಲ್ಲ, ಇದನ್ನೆಲ್ಲ ಮುಕ್ತಾಯ ಮಾಡ್ಲಿಕ್ಕೆ ಈ ಸೌಜನ್ಯ ಅವ್ರದ್ದು ಕೇಸ್ ಆಗಿರೋದು, ಅಥವಾ ಈ ಸೌಜನ್ಯಕ್ಕೋಸ್ಕರ ನಾವೆಲ್ಲ ಇಷ್ಟು ವರ್ಷಗಳಿಂದ ಹೋರಾಡ್ತಾ ಇರೋದು. ಸೊ 13 ವರ್ಷದಿಂದ ಹೋರಾಡ್ತಾ ಇದೀವಿ. ಹಂಗನ್ಬಿಟ್ಟು ಯಾರಿಗೂ ಏನು ಅಂದ್ರೆ ಇಷ್ಟು ವರ್ಷ ಆಯ್ತು, ಇನ್ನು ನ್ಯಾಯ ಸಿಗುತ್ತೋ ಇಲ್ವೋ ಅಂತ ಸುಮಾರು ಜನ ಪ್ರಶ್ನೆ ಮಾಡ್ತೀರಾ. 100% ಇದಕ್ಕೆಲ್ಲ ಒಂದು ಅಂತ್ಯ ಆಗೇ ಆಗುತ್ತೆ. ಇವಾಗ ಇನ್ನೂ ಈ ಸಮೀರ್ ಅವ್ರು ಮಾಡಿರೋ ವಿಡಿಯೋ ಇಂದ ಇವಾಗ ಇನ್ನೂ ಇದೊಂದು ಚಿಕ್ಕದಾಗಿ ಈಗ ಎಲ್ಲ ಸ್ಟಾರ್ಟ್ ಆಗಿದೆ. ಸೊ ಇದು ಇನ್ನೂ ದೊಡ್ಡ ಮಟ್ಟದಲ್ಲಾಗುತ್ತೆ. ಆದಷ್ಟು ಬೇಗ ನ್ಯಾಯ ಸಿಗುತ್ತೆ. ಅಪರಾಧಿಗಳು ಯಾರಿರ್ತಾರೆ ಆದಷ್ಟು ಬೇಗ ಅವ್ರಿಗೆ ಶಿಕ್ಷೆ ಆಗೇ ಆಗುತ್ತೆ ಅಂತ ಹೇಳ್ತಾ, ಸೊ ಈ ವಿಡಿಯೋ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಎಲ್ಲ ನಿಮ್ಗೆ ಇಷ್ಟ ಆಯ್ತು ಅಂಡ್ ಈ ವಿಡಿಯೋ ತುಂಬಾ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅನ್ಕೋತೀನಿ. ಸೊ ಈ ವಿಡಿಯೋ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ತಾಯಿ ಅವ್ರು ಮಾಡುವಂಥ ಒಂದು ಕೆಲಸಕ್ಕೆ ತಾಯಿಯ ಒಂದು ಅನುಗ್ರಹ ಇರಲಿ. ಅವ್ರು ಮಾಡುವಂಥ ಕೆಲಸಕ್ಕೆ ಯಾವುದೇ ಅಡೆತಡೆ ಬರದಾಗೆ ಕಾಪಾಡಬೇಕಂತ ನಾವು ಪ್ರಾರ್ಥನೆ ಮಾಡ್ತಿದ್ದೇವೆ. ಅಪ್ಪೆ ಸ್ವಾಮಿ, ಅಪ್ಪೆ ನಮ್ಮ ತಾಯಿ ಮಹಾಮಾಯಿ ದೇವಿ, ಹಾಗೆ ಚಾಮುಂಡಿ ತಾಯಿ ಕಾಪಾಡಿ ಅವರು ಮಾಡುವಂಥ ಕೆಲಸಕ್ಕೆ ನೀವೇ ರಕ್ಷಣವಾಗಿ ನಿಲ್ಲಬೇಕಂತ ನಾವು ಪ್ರಾರ್ಥನೆ ಮಾಡೋದು. ಸ್ವಾಮಿ